ದೇವನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ದಿನವನ್ನು ಕೊಟ್ಟಿದ್ದಾನೆ. ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರತ್ಯೇಕವಾಗಿ 2024 ಆಗಸ್ಟ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಬನ್ನಿ, ಆತನು ಮಾಡಿದ ಉಪಕಾರಗಳನ್ನು ಮನನ ಮಾಡಿಕೊಂಡು ಆತನ ನಾಮವನ್ನು ನಾವು ಆರಾಧಿಸುವ. ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಹೃದಯವನ್ನು ತೆರೆದು ಸರ್ವಶಕ್ತನಾದ ದೇವರಿಗೆ ಪ್ರಾರ್ಥನೆಯನ್ನು ನಾವು ಸಮರ್ಪಿಸುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಮತ್ತೊಂದು ಆವರ್ತಿ ಈ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರುವಂಥವರಾಗಿದ್ದೇವೆ. ಹೌದು ಕರ್ತನೆ, ಇನ್ನೊಂದು ವಾರವನ್ನು, ಇನ್ನೊಂದು ತಿಂಗಳಿನ ಪ್ರಾರಂಭ ದಿನಗಳನ್ನು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಸುತ್ತಮುತ್ತಲೂ ನಾವು ಕಣ್ಣಾಯಿಸಿ ನೋಡುವಾಗ ಅನೇಕ ಅನಿಷ್ಟ ಸಂಭವಗಳು ನಮ್ಮ ಸುತ್ತಲೂ ನಡೆಯುವಂಥದ್ದನ್ನು ನಾವು ವೀಕ್ಷಿಸುವಂಥವರಾಗಿದ್ದೇವೆ. ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ಪ್ರತ್ಯೇಕವಾಗಿ ಪ್ರಕೃತಿ ವಿಕೋಪದಿಂದ ಕರ್ತನೆ ಕಷ್ಟಪಡುವಂಥ ಎಲ್ಲ ಪ್ರಿಯರನ್ನು ನಾವು ನೆನೆಸಿ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಸರ್ವಶಕ್ತನಾದ ದೇವರೇ, ನಿನ್ನ ಒಂದು ಕರುಣೆಯನ್ನು ಈ ಜನರ ಮೇಲೆ ಸುರಿಯ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರತ್ಯೇಕವಾಗಿ ಮುಂಜಾನೆಯಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸು. ಪವಿತ್ರನಾದ ದೇವರನ್ನು ಪವಿತ್ರತೆಯಲ್ಲಿ ಆರಾಧಿಸುವಂಥದ್ದು ಕರ್ತನೆ, ಅದು ಉಚಿತವಾಗಿರುವುದರಿಂದ ಕರ್ತನೆ, ಈ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ಒಡನಾಟದಲ್ಲಿ ಬಂದಿರುವ ಎಲ್ಲ ಪಾಪಗಳನ್ನು ಮತ್ತೊಂದು ಆವರ್ತಿ ಅರಿಕೆ ಮಾಡ್ತಾ ಇದ್ದೇವೆ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇಲೆ. ಮತ್ತೊಂದು ಆವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ಈ ಒಂದು ಮಾಧ್ಯಮದ ಮೂಲಕ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ಆತನ ನಾಮವನ್ನು ಹಾಡಿ ಹರಸಿ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಮಹಿಮೆಯನ್ನು ನಾವು ಸಲ್ಲಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಪ್ರಾರಂಭದಲ್ಲಿ ಹಾಡುವ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೆ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಕುಂಬಾರನೇ ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪಾರಿವರ್ತಿಸಯ್ಯ. ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿರಾಕರಿಸಿ ತಳ್ಳಿ ಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪಾರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ
ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ಕುಂಬಾರನೇ ಕುಂಬಾರನೇ, ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬೀಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ಕುಂಬಾರನೇ ಕುಂಬಾರನೇ, ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕುಂಬಾರನೇ ಕುಂಬಾರನೇ, ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಹಲ್ಲೆಲೂಯ. ಕುಂಬಾರನೇ ಕುಂಬಾರನೇ, ಸೃಷ್ಟಿಕರ್ತನೇ, ಜೇಡಿ ಮಣ್ಣಾದ ನನ್ನನ್ನು ದೃಷ್ಟಿಸಿ ನೋಡಯ್ಯ. ಕೆಲಸಕ್ಕೆ ಬಾರದ ಪಾತ್ರೆಯೆಂದು ನಿರಾಕರಿಸಿ ತಳ್ಳಿಬಿಡದೆ, ತುಂಬಿ ತುಳುಕುವ ಪಾತ್ರೆಯಾಗಿ ಪರಿವರ್ತಿಸಯ್ಯ. ವೇದವು ಹೇಳುವ ವಾಕ್ಯದಂತೆ ನನ್ನನ್ನು ರೂಪಿಸು. ನಿನ್ನ ಸನ್ನಿಧಿ ಸೇವೆಗಾಗಿ ಶುದ್ಧಿಸಿ ಬಳಸಿಕೋ. ಫಲ ಕೊಡದ ಕೊಂಬೆ ನಾನಾಗಿರಲು ಕತ್ತರಿಸಿ ಬಿಸಾಡದೆ, ಒಳ್ಳೆ ಫಲ ಕೊಡುವ ಕೊಂಬೆಯಾಗಿ ಪರಿವರ್ತಿಸಯ್ಯ. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಬತ್ತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ, ದೇವರ ಮಹಿಮೆಯನ್ನು, ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿದ್ದಾರೆ. ದೇವರಿಗೆ ನಾವು ಸಲ್ಲಿಸುವಂತಹ ಆರಾಧನೆ ಅನ್ನುವಂಥದ್ದು
ಅದು ಸ್ತುತಿ ಸ್ತೋತ್ರಗಳೆಂಬ ಯಜ್ಞಗಳಾಗಿದೆ. 50ನೇ ಕೀರ್ತನೆ 23ನೇ ವಾಕ್ಯ ನಾವು ನಿರಂತರವಾಗಿ ಹೇಳುವಂತಹ ಒಂದು ವಾಕ್ಯ. ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. 40ನೇ ಕೀರ್ತನೆಯಲ್ಲಿ ಅದರ 6ನೇ ವಾಕ್ಯ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞವನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದೆ. ಆಗ ನಾನು ಇಗೋ ಇದ್ದೇನೆ, ನನ್ನ ಕರ್ತವ್ಯವು ಗ್ರಂಥದ ಸುರುಳಿಯಲ್ಲಿ ಬರೆದಿದೆ. ನನ್ನ ದೇವರೇ, ನಿನ್ನ ಚಿತ್ತವನ್ನು ಅನುಸರಿಸುವುದೇ ನನ್ನ ಸಂತೋಷ. ನಿನ್ನ ಧರ್ಮೋಪದೇಶವು ನನ್ನ ಅಂತರಂಗದಲ್ಲಿ ಇದೆ. 9ನೇ ವಾಕ್ಯ, ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನು ಧಾರಾಳವಾಗಿ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಯೆಹೋವನೇ, ನೀನೇ ಬಲ್ಲೆ. ನಿನ್ನ ನೀತಿ ಸಾಧನೆಯನ್ನು ಮರೆಮಾಡಲಿಲ್ಲ. ನಿನ್ನ ನಂಬಿಕೆಯನ್ನು ರಕ್ಷಣೆಯನ್ನು ಪ್ರಸಿದ್ಧಿಪಡಿಸಿದೆನು. ನಿನ್ನ ಕೃಪಾ ಸತ್ಯತೆಗಳನ್ನು ಮಹಾ ಸಮುದಾಯದಲ್ಲಿ ತಿಳಿಸದೇ ಇರಲಿಲ್ಲ. ಆರಾಧನೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರು ದೇವರ ಸನ್ನಿಧಾನಕ್ಕೆ ಸೇರಿ ಬರುವಾಗ ಯಜ್ಞ ಪಶುಗಳನ್ನು ತರುವಂಥವರಾಗಿದ್ದರು. ಯಜ್ಞ ನೈವೇದ್ಯಗಳನ್ನು ಅರ್ಪಿಸುವಂಥವರಾಗಿದ್ದರು. ಪಾಪ ಪರಿಹಾರಕ್ಕಾಗಿ ದೋಷ ಪರಿಹಾರಕ ಯಜ್ಞವನ್ನು, ತಮ್ಮ ಸಂತೋಷವನ್ನು ತೋರ್ಪಡಿಸುವುದಕ್ಕೋಸ್ಕರವಾಗಿ ಸಮಾಧಾನ ಯಜ್ಞಗಳನ್ನು ಅರ್ಪಿಸುವಂಥವರಾಗಿದ್ದರು. ಪ್ರತಿಯೊಂದು ಯಜ್ಞಗಳಿಗೆ ಅದರದೇ ಆದ ವಿಶೇಷತೆ ಇರುವಂಥದ್ದಾಗಿ ನಾವು ಕಾಣ್ತೇವೆ. ಆದರೆ ಇದೇ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ಜೀವಿಸಿದಂತಹ ದಾವೀದನು ಈ ಒಂದು ಕೀರ್ತನೆಯಲ್ಲಿ ಹಾಡುವಂಥದ್ದು ಅಥವಾ ಹೇಳಿರುವಂಥದ್ದು, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞವನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ನಾವು ದೇವರನ್ನ ಆರಾಧಿಸುವಂಥದ್ದು ಕೇವಲ ಧಾರ್ಮಿಕತೆಯ ಆಧಾರದಲ್ಲಿ ಆಗಿರಬಾರದು. ಇಲ್ಲಿ ದಾವೀದನು ಹೇಳುವಂಥದ್ದು, ನೀನು ನೀತಿಯನ್ನು ಸಾಧಿಸಿದ ಶುಭ ಸಮಾಚಾರವನ್ನ ಮಹಾಸಭೆಯಲ್ಲಿ ಪ್ರಕಟಿಸಿದೆನು. ಆರಾಧನೆ ಅನ್ನುವಂಥದ್ದು ದೇವರ ವಿಶಿಷ್ಟತೆಯನ್ನ, ದೇವರ ವೈಭವವನ್ನ, ದೇವರ ಶ್ರೇಷ್ಠತೆಯನ್ನ ವರ್ಣಿಸುವಂಥದ್ದಾಗಿದೆ. ಆದುದರಿಂದಲೇ 50ನೇ ಕೀರ್ತನೆಯಲ್ಲಿ ದಾವೀದನು ಹಾಡಿರುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು 50ನೇ ಕೀರ್ತನೆ ಆಸಾಫನ ಕೀರ್ತನೆಯಲ್ಲಿ ಆಸಾಫನು ಆಡುವಂಥದ್ದು, ಯಾರು ಸ್ತುತಿ ಯಜ್ಞವನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವವರು, ತಮ್ಮ ನಡತೆಯನ್ನ ಸರಿಪಡಿಸಿಕೊಳ್ಳುವವರಿಗೆ ನನ್ನ ವಿಶೇಷವಾದ ರಕ್ಷಣೆಯನ್ನ ತೋರಿಸುವೆನು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ದೇವರು ಬಯಸುವಂತಹ ಆರಾಧನೆ ಅನ್ನುವಂಥದ್ದು ದೇವರ ನೀತಿಯನ್ನ, ದೇವರ ಶುಭ ಸಮಾಚಾರವನ್ನ ಇತರರಿಗೆ ತಿಳಿಸುವಂಥದ್ದು ಎಂಬುದಾಗಿ ಆಗಿದೆ ಎಂಬುದನ್ನ ನಾವುಗಳು ಮರೆಯಬಾರದು. ನೋಡಿ, ಒಂದು ಯಜ್ಞ ಪಶು ಅದು ದೋಷ ಪರಿಹಾರಕ್ಕೋಸ್ಕರವಾಗಿ ಸಮರ್ಪಿಸುವಂಥದ್ದಾಗಿರಬಹುದು, ಸರ್ವಾಂಗ ಹೋಮಕ್ಕಾಗಿ ಸಮರ್ಪಿಸುವಂಥದ್ದಾಗಿರಬಹುದು, ಅಥವಾ ಸಮಾಧಾನ ಯಜ್ಞಕ್ಕಾಗಿ ಸಮರ್ಪಿಸುವಂತಹ ಪಶುವಾಗಿರಬಹುದು. ಅದು ಮಾತಿಲ್ಲದ ರೀತಿಯಲ್ಲಿ ಹೇಳುವಂತಹ ಒಂದು ಪದ, ನಾನು ನನ್ನನ್ನೇ ದೇವರಿಗಾಗಿ ಸಮರ್ಪಿಸುತ್ತಿದ್ದೇನೆ ಎಂಬುದಾಗಿ. ಆದುದರಿಂದಲೇ ಪೌಲನು ರೋಮಾ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ನೀವು ನಿಮ್ಮ ದೇಹಗಳನ್ನು
ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಆರಾಧನೆ ಅನ್ನುವಂಥದ್ದು ದೇವರು ನಮಗೆ ಕೊಡುವಂತಹ ಸಂದರ್ಭಗಳಲ್ಲಿ, ದೇವರು ನಮಗೆ ಕೊಡುವಂತಹ ಅವಕಾಶಗಳಲ್ಲಿ ಅವಕಾಶವನ್ನು ನಷ್ಟಪಡಿಸಿಕೊಳ್ಳದೆ ದೇವರ ಶುಭ ಸಮಾಚಾರವನ್ನು ಇತರರಿಗೆ ತಿಳಿಸುವಂಥದ್ದಾಗಿದೆ ನಿಜವಾದ ಆರಾಧನೆ. ಟು ಬಿ ಎ ವಿಟ್ನೆಸ್ ಇಸ್ ದ ರಿಯಲ್ ವರ್ಷಿಪ್. ಕ್ರಿಸ್ತನ ಸಾಕ್ಷಿಗಳಾಗಿ ನಿಲ್ಲುವಂಥದ್ದಾಗಿದೆ ನಿಜವಾದ ಆರಾಧನೆ. ಈ ಮುಂಜಾನೆಯಲ್ಲಿ ಕ್ರೈಸ್ತರಾದ ನಾವುಗಳು ಆರಾಧನೆಯನ್ನ ಕೇವಲ ಹಾಡಿಗೆ, ಆರಾಧನೆಯನ್ನ ಕೇವಲ ಸಭೆಗೆ ಮಾತ್ರ ಸೀಮಿತವಾಗಿ ಇಡುವಂಥವರಾಗಿದ್ದೇವೆ. ಪ್ರಿಯರೇ, ಜಾಕ್ಸನ್ ಬ್ರೌನ್ ಎಂಬ ವ್ಯಕ್ತಿ ಹೇಳಿರುವಂಥದ್ದು, ನಥಿಂಗ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಎ ಮಿಸ್ಡ್ ಆಪರ್ಚುನಿಟಿ. ಕೈ ಚೆಲ್ಲಿ ಹೋದ ಅವಕಾಶಕ್ಕಿಂತ ದುಬಾರಿಯಾದದ್ದು ಯಾವುದೂ ಇಲ್ಲ. ಅರ್ಥ, ದೇವರ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ, ರಕ್ಷಣೆಯ ಕುರಿತಾಗಿ, ಪಾಪ ಕ್ಷಮಾಪಣೆಯ ಕುರಿತಾಗಿ, ನಿತ್ಯತ್ವದ ಕುರಿತಾಗಿ, ಮಾನಸಾಂತರದ ಕುರಿತಾಗಿ ಹೇಳುವ ಸಂದರ್ಭಗಳು, ಅವಕಾಶಗಳು ನಮಗೆ ಲಭಿಸುವಾಗ ಅಂತಹ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸಿಕೊಳ್ಳದೆ ಹೋದರೆ, ಅಥವಾ ಅರ್ಥಾತ್ ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಆರಾಧನೆಯಾಗಿ ಸಮರ್ಪಿಸಿಕೊಳ್ಳದೆ ಹೋದರೆ ಇದು ಅತ್ಯಂತ ದುಬಾರಿಯಾದಂತಹ ಒಂದು ಕಾರ್ಯವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. 40ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ, ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನ ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ದೇವರು ನಮ್ಮ ಜೀವಿತದಲ್ಲಿ ನೂತನ ಅನುಭವವನ್ನ ಕೊಟ್ಟಿರುವಾಗ, ನೂತನವಾದಂತಹ ಅವಕಾಶಗಳನ್ನ ಕೊಟ್ಟಿರುವಾಗ, ಆ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದಾಗಿದೆ ನಿಜವಾದ ಆರಾಧನೆ ಎಂಬುದು. ಪ್ರಿಯರೇ, ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಕುರಿತಾಗಿ, ಇಲ್ಲಿ ದಾವೀದನ 40ನೇ ಕೀರ್ತನೆ ಹೇಳಿದ ರೀತಿಯಲ್ಲಿ, ನೀನು ಸಾಧಿಸಿದ ಶುಭ ಸಮಾಚಾರವನ್ನ ಮಹಾಸಭೆಯಲ್ಲಿ ಪ್ರಕಟಿಸಿದನು. 33ನೇ ಕೀರ್ತನೆ 3ನೇ ವಾಕ್ಯದಲ್ಲಿ ದಾವೀದನು ಹೇಳಿರುವಂಥದ್ದು, ಆತನ ಘನಕ್ಕಾಗಿ ನೂತನ ಕೀರ್ತನೆ, ಆತನ ಘನಕ್ಕಾಗಿ. ನಾವು ದೇವರ ನಾಮವನ್ನ ಘನಪಡಿಸುವಂಥದ್ದು, ದೇವರ ನಾಮವನ್ನ ಹೊಗಳುವಂಥದ್ದು ಎಂಬುದಾಗಿ ಹೇಳುವಾಗ, ಅದು ನಾವು ಸಭೆಯಾಗಿ ಸೇರಿ ಬಂದಂತಹ ಸಂದರ್ಭದಲ್ಲಿ ಪರಸ್ಪರ ಹೇಳಿಕೊಳ್ಳುವಂತಹ ವಿಚಾರವಲ್ಲ. ಬದಲಾಗಿ ಇದುವರೆಗೂ ಈ ಶುಭ ಸಮಾಚಾರವನ್ನ ತಿಳಿಯದೆ ಇರುವ ವ್ಯಕ್ತಿಗೆ ಈ ಶುಭ ಸಮಾಚಾರವನ್ನ ತಿಳಿಸುವಂಥದ್ದಾಗಿದೆ ನಾವು ಆತನ ಘನಕ್ಕಾಗಿ ಹಾಡುವಂತಹ ಒಂದು ನೂತನ ಕೀರ್ತನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿದ್ದೇವೆ. ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ನಮ್ಮ ಆರಾಧನೆ ಕೇವಲ ಧಾರ್ಮಿಕವಾದ ಆಚರಣೆಗಳಿಗೆ ಮಾತ್ರ ಸೀಮಿತವಾಗಿರದೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಉಪಕಾರಗಳನ್ನು ದಾವೀದನು ಹೇಳುವ ರೀತಿಯಲ್ಲಿ ಮಹಾಸಭೆಯಲ್ಲಿ ಪ್ರಕಟಿಸುವ ಆ ಒಂದು ಅನುಭವಕ್ಕೆ ನಾವು ಸೇರಿ ಬರುವಂಥವರಾಗಿರಬೇಕು. ಇಂದು ನಾವು ಧ್ಯಾನ ಮಾಡುವಂತಹ ಧ್ಯಾನ ಭಾಗ ಮಿಷನ್, ನಿಯೋಜನೆ, ಶೇರಿಂಗ್ ಗಾಡ್ಸ್ ಪೇನ್. ದೇವರ ವಾಕ್ಯವನ್ನ ಸಾರುವುದು ಅಥವಾ ದೇವರ ನೋವನ್ನ ಸಾರುವುದು.
ವಾಟ್ ಈಸ್ ಮಿಷನ್? ನಿಯೋಜನೆ ಅಂದ್ರೆ ಏನು? An important assignment given to a person or group of people. ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ಜನರಿಗೆ ನೀಡಲಾದ ಪ್ರಾಮುಖ್ಯವಾದ ಒಂದು ನಿಯೋಜನೆ, ದೌತ್ಯ. An important assignment given to a person or group of people. A mission tells what you as an organization do for customer. ಒಂದು ಸಂಸ್ಥೆಯಾಗಿ ನೀವು ನಿಮ್ಮ ಗ್ರಾಹಕರಿಗೆ ಏನು ಮಾಡಲಿದ್ದೀರಿ ಎಂಬುದನ್ನು ಈ ನಿಯೋಜನೆ ಅಥವಾ ಈ ಒಂದು ದೌತ್ಯ ತಿಳಿಸುವಂತದ್ದಾಗಿದೆ. ಮಿಷನ್ is an important assignment given to a person or a group of people. ಒಂದು ವ್ಯಕ್ತಿ ಅಥವಾ ಗುಂಪಿನ ಜನರಿಗೆ ನೀಡಲಾದ ಒಂದು ಪ್ರಮುಖವಾದ ನಿಯೋಜನೆಯಾಗಿದೆ ಮಿಷನ್ ಅಥವಾ ದೌತ್ಯ ಅಥವಾ ನಿಯೋಜನೆ. ಡೇವಿಡ್ಸನ್ ಎಂಬ ವ್ಯಕ್ತಿ ಈ ನಿಯೋಜನೆಯ ಕುರಿತಾಗಿ, ಈ ಮಿಷನ್ ಕುರಿತಾಗಿ ಹೇಳಿರುವಂತಹ ಒಂದು ಮಾತು, ಇಫ್ ಯು ಫೌಂಡ್ ಎ ಕ್ಯೂರ್ ಫಾರ್ ಕ್ಯಾನ್ಸರ್, ವುಡ್ ಇಟ್ ಬಿ ಇನ್ಕನ್ಸೀವಬಲ್ ಟು ಹೈಡ್ ಇಟ್ ಫ್ರಮ್ ದ ರೆಸ್ಟ್ ಆಫ್ ದ ಮ್ಯಾನ್ಕೈಂಡ್? How much more inconceivable to keep silent the cure from the eternal way of death. ಕ್ಯಾನ್ಸರ್ ರೋಗಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡರೆ ಅದನ್ನು ಇತರೆ ಮನುಕುಲದಿಂದ ಮರೆಮಾಡುವುದು ಯೋಚಿಸಲಾಗದ ಕಾರ್ಯ. ಹೀಗಿರುವಾಗ ಶಾಶ್ವತ ಮರಣದಿಂದ ಪಾರಾಗಲು ಪರಿಹಾರವನ್ನು ಕಂಡುಕೊಂಡಿರಲು ಇದನ್ನು ಸಾರದೆ ಮೌನವಾಗಿರುವುದು ಇದಕ್ಕಿಂತಲೂ ಕಾಠಿಣ್ಯವಾಗಿರುವಂಥದ್ದು. ನೋಡಿ, ಕ್ಯಾನ್ಸರ್ ರೋಗಕ್ಕೆ ಒಂದು ಮದ್ದನ್ನ ಕಂಡು ಹಿಡಿದರೆ ಅದು ಇತರರಿಗೆ ತಲುಪದಂತೆ ಅದನ್ನ ಹೈಡ್ ಮಾಡುವಂಥದ್ದು ಅದು ಯೋಚಿಸಲಾಗದಂತ ಒಂದು ಕಾರ್ಯ. ಕಾರಣ, ದಿನನಿತ್ಯ ಸಾವಿರಾರು ಜನರು ಈ ಕ್ಯಾನ್ಸರ್ ರೋಗದಿಂದ ಅಸುನೀಗ್ತಾ ಇದ್ದಾರೆ. ಈಗಿರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಇದಕ್ಕೆ ಒಂದು ಮದ್ದನ್ನ, ಒಂದು ಔಷಧಿಯನ್ನ ಕಂಡಿಡಿದ್ರೆ ಅದನ್ನ ಇತರರಿಗೆ ತಿಳಿಸದಂತೆ ಅದನ್ನ ಬಚ್ಚಿಡುವಂಥದ್ದು ಯೋಚಿಸಲಾಗದೇ ಇರುವಂತಹ ಒಂದು ಕಾರ್ಯ. ಅದೇ ರೀತಿಯಲ್ಲಿ ಜನರು ಶಾಶ್ವತ ಮರಣಕ್ಕೆ ಪಾತ್ರರಾಗುತ್ತಿರುವಾಗ, ನರಕಕ್ಕೆ ಪಾತ್ರರಾಗುತ್ತಿರುವಾಗ ಅದರ ಪರಿಹಾರ ಮಾರ್ಗವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿರುವಾಗ ಅದನ್ನು ಸಾರದೆ ಮೌನವಾಗಿರುವಂಥದ್ದು ಇದಕ್ಕಿಂತಲೂ ಕಾಠಿಣ್ಯವಾಗಿರುವಂಥದ್ದಾಗಿದೆ. ನಿಯೋಜನೆ, ಮಿಷನ್, ಸರ್ವಶಕ್ತನಾದ ದೇವರು ನಮಗೆ ಕೊಟ್ಟಿರುವಂತಹ ಒಂದು ಅತಿ ಪ್ರಾಮುಖ್ಯವಾದಂತಹ ಒಂದು ದೌತ್ಯ ಕೆಲಸ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಯೋಹಾನನು ಬರೆದಿರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ಸೊ ನಮ್ಮೆಲ್ಲರಿಗೂ ಪರಿಚಯ ಇರುವಂತಹ ವಾಕ್ಯ ಅನ್ನುವಂಥದ್ದು ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ
ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದಿನಂಪ್ರತಿ ನಾವು ಹೇಳುವಂತಹ ಮಾತು, ಪ್ರತ್ಯೇಕವಾಗಿ ಅಕ್ರೈಸ್ತರಾದ ನಮ್ಮ ಸ್ನೇಹಿತರೊಟ್ಟಿಗೆ ಸುವಾರ್ತೆ ಸಾರುವುದಕ್ಕೆ ಸಂದರ್ಭ ಅವಕಾಶ ಲಭಿಸಿದರೆ ನಾವು ಉಪಯೋಗಿಸುವಂತಹ ಒಂದು ವಾಕ್ಯವಾಗಿದೆ ಇದು. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆದರೆ 17ನೇ ವಾಕ್ಯಕ್ಕೆ ನಾವು ನಮ್ಮ ಗಮನವನ್ನು ಹರಿಸುವಾಗ ಇಲ್ಲಿ ಯೋಹಾನನು ಹೇಳಿರುವಂಥದ್ದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನು. ಇದು ಯೇಸು ಕ್ರಿಸ್ತನ ಐಹಿಕ ಜನನದ ಕುರಿತಾಗಿ ಯೋಹಾನನು ಹೇಳಿರುವಂತಹ ಒಂದು ಮಾತು. ಸೊ ಹೀಗೆ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳಿಸಿಕೊಟ್ಟಿರುವಾಗ ಇದರ ಬಾತ್ಮಿದಾರರಾದ ನಾವೇನ್ ಮಾಡಬೇಕು? ಇದನ್ನ ಇತರರಿಗೆ ಹೇಳುವಂತವರಾಗಿರಬೇಕು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಮಯದಲ್ಲಿ 12 ಮಂದಿ ಶಿಷ್ಯರನ್ನ ಆರಿಸಿಕೊಂಡ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ ಅದರ 13ರಿಂದ 15 ವಾಕ್ಯದಲ್ಲಿ ಆತನು 12 ಮಂದಿಯನ್ನ ಆರಿಸಿ ಅವರು ತನ್ನ ಸಂಗಡ ಇರಬೇಕೆಂತಲೂ ದೆವ್ವಗಳನ್ನು ಬಿಡಿಸುವ ಅಧಿಕಾರವುಳ್ಳವರಾಗಿ ಸುವಾರ್ತೆಯನ್ನು ಸಾರುವುದಕ್ಕೆ ತಾನು ಅವರನ್ನು ಕಳಿಸುವನೆಂತಲೂ ಆ 12 ಮಂದಿಯನ್ನು ಆರಿಸಿ ನೇಮಿಸಿದನು. ನೋಡಿ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಸಂದರ್ಭದಲ್ಲಿ 12 ಮಂದಿಯನ್ನ ಪ್ರತ್ಯೇಕವಾಗಿ ಆಯ್ಕೆ ಮಾಡುವಂಥದ್ದಾಗಿ ನೋಡುತ್ತೇವೆ. ಹೀಗೆ ಅವರನ್ನು ಆಯ್ಕೆ ಮಾಡಿದಂತಹ ಉದ್ದೇಶ ಅವರು ಸುವಾರ್ತೆಯನ್ನ ಸಾರುವಂತವರಾಗಿರಬೇಕು ಎಂಬುದಾಗಿ. ಯೇಸು ತನ್ನ ದೌತ್ಯವನ್ನ, ಅಂದರೆ ಲೋಕದ ಪಾಪದ ಪರಿಹಾರಕ್ಕಾಗಿ ಶಿಲುಬೆಯ ಮೇಲೆ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೆಯ ದಿನದಲ್ಲಿ ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ತಾನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದ ಶಿಷ್ಯರಿಗೆ ಹೇಳಿದ್ದು ಮಾರ್ಕ 16:15, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಅಪೊಸ್ತಲರ ಪುಸ್ತಕಗಳನ್ನು ನಾವು, ಅಪೊಸ್ತಲರ ಕೃತ್ಯಗಳ ಪುಸ್ತಕವನ್ನು ನಾವು ಕಲಿಯುವಾಗ ಪಂಚಾಶತಮ ದಿನದಂದು ಪವಿತ್ರಾತ್ಮ ಭರಿತರಾದ ಅಪೊಸ್ತಲರು ಧೈರ್ಯದಿಂದ ಪ್ರಸಂಗಿಸುವುದಕ್ಕೆ ಪ್ರಾರಂಭಿಸಿದರು. ಪೌಲನು ತನ್ನ ಎರಡನೇ ಮಿಷನರಿ ಪ್ರಯಾಣದ ಕಾಲದಿಂದ ತನ್ನೊಂದಿಗೆ ಪ್ರಯಾಣ ಬೆಳೆಸಿದಂತಹ ತಿಮೋತಿಯನಿಗೆ ಹೇಳುವಂಥದ್ದು, ನೀನು ಅನೇಕ ಸಾಕ್ಷಿಗಳ ಮುಂದೆ ಕೇಳಿದ ಉಪದೇಶವನ್ನ ಇತರರಿಗೆ ಬೋಧಿಸ ಶಕ್ತರಾದ ನಂಬಿಗಸ್ತ ಮನುಷ್ಯರಿಗೆ ಒಪ್ಪಿಸಿಕೊಡು. 2 ತಿಮೋತಿ 2:2. ನೋಡಿ, ಈ ವಾಕ್ಯ ಭಾಗಗಳನ್ನು ನಾವು ಕುಲಂಕುಷವಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಸುವಾರ್ತೀಕರಣದ ಪ್ರಾಮುಖ್ಯತೆ ಏನೆಂಬುವಂಥದ್ದು ಸ್ಪಷ್ಟವಾಗಿ ತಿಳಿದು ಬರುವಂಥದ್ದಾಗಿದೆ. 2 ಅರಸುಗಳ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ, ಅಲ್ಲಿ ಒಂದು ಘಟನೆ ನಮ್ಮನ್ನ ಜ್ಞಾಪಕಕ್ಕೆ ತರುವಂಥದ್ದಾಗಿದೆ. ಅಲ್ಲಿ ನಾವು ನೋಡುವಂಥದ್ದು 7ನೇ ಅಧ್ಯಾಯ 9ನೇ ವಾಕ್ಯ, ಅನಂತರ ಅವರು, ಇದು ಶುಭವಾರ್ತೆಯ ದಿವಸ,
ನಾವು ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ. ಬೆಳಗಾಗುವವರೆಗೆ ತಡ ಮಾಡಿದರೆ ಶಿಕ್ಷೆಗೆ ಪಾತ್ರರಾದೆವು. ಇದರ ಹಿನ್ನೆಲೆ ಅನ್ನುವಂಥದ್ದು, ಅರಾಮ್ಯರು ಸಮಾರ್ಯವನ್ನ ಮುತ್ತಿಗೆ ಹಾಕಿದ್ರು. ಜನರಿಗೆ ತಿನ್ನುವುದಕ್ಕೆ ಏನು ಇಲ್ಲದೆ ಇರುವಂತಹ ಒಂದು ಸಂದರ್ಭ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಎಲೀಷನ ಮೂಲಕ ಒಂದು ಪ್ರವಾದನ ವಾಕ್ಯವನ್ನ ಹೇಳಿಸಿದನು. ಅದೇನೆಂದರೆ 7ನೇ ಅಧ್ಯಾಯ 1ನೇ ವಾಕ್ಯ, ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯದ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆ, ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವುದು. ಇದರ ಇಂದಿನ ವಾಕ್ಯಗಳನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಿ, ಆಹಾರವೂ ಇಲ್ಲದೆ ಜನರು 2 ಸಮಾರ್ಯ ಪಟ್ಟಣದಲ್ಲಿ ಘೋರವಾದ ಬರವಿದ್ದಿತು. ಮುತ್ತಿಗೆಯ ದಸೆಯಿಂದ ಮತ್ತಷ್ಟು ಘೋರವಾಗಿ ಕತ್ತೆಯ ತಲೆಯು 70 ರೂಪಾಯಿಗಳಿಗೂ, ಅರಸೇರು ಪಾರಿವಾಳದ ಮಲವು 5 ರೂಪಾಯಿಗಳಿಗೂ ಮಾರಲ್ಪಟ್ಟವು. ಅಂದ್ರೆ ಜನ ಕತ್ತೆಯ ತಲೆಯನ್ನ ತಿನ್ನುವಂತಹ ಒಂದು ಪರಿಸ್ಥಿತಿಗೆ ಬಂದರು. ಪಾರಿವಾಳದ ಮಲವನ್ನ ತಿನ್ನುವಂತಹ ಪರಿಸ್ಥಿತಿಗೆ. ಅದು ಅಲ್ಲಿಗೆ ಮುಗಿಲಿಲ್ಲ. 28ನೇ ವಾಕ್ಯದಲ್ಲಿ ಸ್ವಂತ ಮಕ್ಕಳನ್ನ ತಿನ್ನುವಂತಹ ಒಂದು ಪರಿಸ್ಥಿತಿ, ಅತ್ಯಂತ ಘೋರವಾದ ಪರಿಸ್ಥಿತಿ, ಮಾನಸಿಕವಾಗಿ ಯೋಚಿಸಲಾಗದೇ ಇರುವಂತಹ ಪರಿಸ್ಥಿತಿ. ಇಂತಹ ಪರಿಸ್ಥಿತಿಯಲ್ಲಿ ಸರ್ವಶಕ್ತನಾದ ದೇವರು ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ಹೇಳುವಂಥದ್ದು, ನಾಳೆ ಗೋಧಿ ಹಿಟ್ಟು 12 ಸೇರಿನಂತೆ, ಜವೆಗೋಧಿ 24 ಸೇರಿನಂತೆ ಮಾರಲ್ಪಡ್ತದೆ. ನಾವು ನೋಡುವಂತಹ ಸಂದರ್ಭದಲ್ಲಿ ಯೆಹೋವನು ಸಮಾರ್ಯದವರ ಪಾಳೆಯದಲ್ಲಿ, ಅರಾಮ್ಯರ ಪಾಳೆಯದಲ್ಲಿ ಒಂದು ಗಲಿಬಿಲಿಯನ್ನು ಉಂಟು ಮಾಡಿದ್ದರ ಫಲವಾಗಿ ಅವರು ಜೀವ ರಕ್ಷಣೆಗಾಗಿ ಎಲ್ಲವನ್ನ ಬಿಟ್ಟು ಓಡಿ ಹೋದ್ರು. ಆದರೆ ಕೆಲವು ಕುಷ್ಠರೋಗಿಗಳು ಪಾಳೆಯದ ಅಂಚಿನಲ್ಲಿ ಆಹಾರವಿಲ್ಲದೆ ಪರಿತಪಿಸುತ್ತಿರುವಾಗ ಅವರು ನೆನೆಸಿದ್ರು, ಒಂದು ಕೆಲಸ ಮಾಡೋಣ, ನಾವು ಅರಾಮ್ಯರ ಪಾಳೆಯಕ್ಕೆ ಹೋಗೋಣ, ಏನಾದರೂ ಸಿಕ್ಕಿದ್ರೆ ನಾವು ಊಟ ಮಾಡೋಣ, ಇಲ್ಲ ಅವರು ನಮ್ಮನ್ನು ಕೊಂದಾಕೋದಾದ್ರೆ ಕೊಂದಾಕಲಿ. ಹೀಗೆ ಹೋದಂಥವರು ಅರಾಮ್ಯರ ಪಾಳೆಯದಲ್ಲಿ ಯಾರು ಇಲ್ಲದೆ ಇರುವುದನ್ನು ನೋಡಿದಾಗ ಅವರು ತಮಗೆ ಬೇಕಾಗುವಷ್ಟದನ್ನು ಏನು ಮಾಡಿದ್ರು, ತಿಂದ ನಂತರವಾಗಿ, ತೆಗೆದುಕೊಂಡ ನಂತರವಾಗಿ ಅವರು ಹೇಳಿದಂಥದ್ದು, ಇದು ಶುಭವಾರ್ತೆಯ ದಿವಸ, ಇದನ್ನು ಪ್ರಕಟಿಸದಿರುವುದು ಒಳ್ಳೆಯದಲ್ಲ, ಬೆಳಗಾಗುವವರೆಗೆ ತಡೆ ಮಾಡಿದರೆ ಶಿಕ್ಷೆಗೆ ಪಾತ್ರರಾಗ್ತೇವೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು, ಯೇಸು ಕ್ರಿಸ್ತನ ಮೂಲಕ ನಿಯೋಜನೆಯನ್ನ ಪಡೆದುಕೊಂಡಿರುವ ಪ್ರಿಯ ದೇವ ಮಗನೇ, ಮಗಳೇ, ದೇವರು ನಿನಗೆ ನನಗೆ ಕೊಟ್ಟಿರುವ ದೌತ್ಯವನ್ನ, ನಿಯೋಜನೆಯನ್ನ ನಾವು ಪೂರ್ತೀಕರಿಸದೆ ಹೋದರೆ ಇದು ನಾವು ಮಾಡುವಂತಹ ಅತಿ ಘೋರವಾದ ಪಾಪವಾಗಿದೆ. ಅತಿ ಘೋರವಾದ ಪಾಪ. ಯೋಹಾನ 3:17 ನೋಡಿದ್ವಿ, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನ ಕಳುಹಿಸಿ ಕೊಟ್ಟನು ಎಂಬುದಾಗಿ. ನೋಡಿ, ದೇವರು ತೀರ್ಮಾನಿಸಿದಂತಹ ಈ ಒಂದು ಶ್ರೇಷ್ಠವಾದ ಕಾರ್ಯವನ್ನ
ನಿರ್ಮೂಲ ಮಾಡುವುದಕ್ಕೆ ಸೈತಾನನು ಪ್ರಯತ್ನಿಸಿದಂತಹ ಕಾರ್ಯ. ಮತ್ತಾಯನ ಬರೆದ ಸುವಾರ್ತೆ ಅಲ್ಲಿ ನಾವು ನೋಡುವಂಥದ್ದು, ಯೇಸು ಜನಿಸಿದಂತಹ ಸಂದರ್ಭದಲ್ಲಿ ಮೂಡಣ ದೇಶದಿಂದ ಜೋಯಿಸರು ಯೇಸುವನ್ನ ನಮಸ್ಕರಿಸುವುದಕ್ಕೆ ಯೆರೂಸಲೇಮಿಗೆ ಬಂದಂಥದ್ದು. ಯೆರೂಸಲೇಮಿಗೆ ಬಂದಂತಹ ಯಹೂದ್ಯ ಜೋಯಿಷರು ಅರಮನೆಯನ್ನ ಪ್ರವೇಶಿಸಿ ಅವರು ಹೇಳುವಂಥದ್ದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡೆವು, ಅದನ್ನು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಸೊ ಇದನ್ನು ಕೇಳಿ ಅರಸನಾದ ಹೆರೋದನು ಕಳವಳಪಟ್ಟನು. ಅವನು ಯಾಜಕರನ್ನ ಕರೆದು ಕ್ರಿಸ್ತನು ಹುಟ್ಟಬೇಕಾದದು ಎಲ್ಲಿ ಎಂದು ಕೇಳಿದಾಗ ಅವರು ಹೇಳಿದ್ರು, ಯಹೂದ ಸೀಮೆಯೇ, ಬೆತ್ಲೆಹೇಮೆ, ಯಹೂದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರಕ್ಕೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ತನ್ನ ಪ್ರಜೆಗಳಾದ ಇಸ್ರಾಯೇಲರನ್ನ ಆಳತಕ್ಕವನು. ಸೊ ಇದನ್ನು ಕೇಳಿದಾಗ ಹೆರೋದನು ಕಳವಳಗೊಂಡು ಜೋಯಿಸರನ್ನ ಕರೆಸಿ ಹೇಳ್ತಾ ಇದ್ದಾನೆ, ನೀವು ಈ ಮಗು ಹುಟ್ಟಿದ ಮೇಲೆ ನನಗೆ ಬಂದು ತಿಳಿಸಿ, ನಾನು ಅದಕ್ಕೆ ಅಡ್ಡ ಬೀಳಬೇಕು. ಒಬ್ಬ ಅರಸನು ಹುಟ್ಟಿದ್ದಾನೆ ಎಂಬುದನ್ನು ಹೆರೋದನು ಕೇಳಿದಾಗ ಅದು ಅವನಿಂದ ಸಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ನಾವು ನೋಡುವಂಥದ್ದು, ಜೋಯಿಸರು ಹೊರಟು ಹೋದ್ರು, ಮಗುವನ್ನ ಕಂಡ್ರು, ಮಗುವಿಗೆ ಕಾಣಿಕೆಯನ್ನು ಸಮರ್ಪಿಸಿದ್ರು. ಆದರೆ ಕರ್ತನ ದೂತನು ಅವರಿಗೆ ಹೇಳ್ತಾ ಇದ್ದಾನೆ, ನೀವು ಬೇರೊಂದು ಮಾರ್ಗದಲ್ಲಿ ಹೋಗಿ ಎಂಬುದಾಗಿ. ಆದರೆ ಹೆರೋದನು ತನಗೆ ಮೋಸವಾದದ್ದು ತಿಳಿದು ಬಂದಾಗ ಆತನು ಮಾಡಿದಂತಹ ಒಂದು ಕಾರ್ಯ, ಹುಟ್ಟಿದಂತಹ 2 ವರ್ಷದ ಒಳಗಿರುವಂತಹ ಎಲ್ಲ ಮಕ್ಕಳನ್ನ ಕೊಲ್ಲುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡ. ನೋಡಿ, ಸೈತಾನನ ಮೊದಲನೇ ಅಟೆಂಪ್ಟ್ ಟು ಕಿಲ್ ಜೀಸಸ್. ಯೇಸು ಸ್ವಾಮಿ ತನ್ನ ಸೇವೆಯನ್ನ ಪ್ರಾರಂಭಿಸಿದಾಗ, ಅಂದರೆ ಸ್ನಾನಿಕನಾದ ಯೋಹಾನನ ಕೈ ಕೆಳಗಿಂದ ಶಾಸ್ತ್ರ ನೆರವೇರುವಿಕೆಗಾಗಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಆತನು ಉಪವಾಸದಲ್ಲಿ ಇರುವಂತಹ ಸಂದರ್ಭದಲ್ಲಿ ಸೈತಾನನು ಅವನ ಬಳಿಗೆ ಬಂದು ಅವನಿಗೆ ಹೇಳುವಂಥದ್ದು, ನೀನು ಮತ್ತಾಯ 4:8 ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವನ್ನ ನಿನಗೆ ಕೊಡುವೆನು ಅಂದನು. ಇವೆಲ್ಲವೂ ನಿನಗೆ ಕೊಡುವನು. ಕಾರಣ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆ, ಅಥವಾ ನಾವು ಓದಿದ ರೀತಿಯಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬ ನಿಯೋಜನೆಯನ್ನ ಇಟ್ಟಿರುವಾಗ, ಆ ನಿಯೋಜನೆಯು ಪೂರ್ತಿಗೊಳ್ಳದೆ ಇರುವುದಕ್ಕೋಸ್ಕರ ಸೈತಾನನು ಯೇಸುವನ್ನ ಪರೀಕ್ಷಿಸುವಂತದ್ದಾಗಿ ನಾವು ನೋಡ್ತೇವೆ. ನೋಡಿ, 1 ಯೋಹಾನ 1:16, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನ ನಿವಾರಣೆ ಮಾಡಿ ನಮಗೆ ನಮ್ಮನ್ನ ಶುದ್ಧಿಪಡಿಸ್ತದೆ. ಅಪೊಸ್ತಲರ ಕೃತ್ಯ 4:17, 12, ಬರಬೇಕಾದ ರಕ್ಷಣೆ ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಸೊ ಇದನ್ನು ಸೈತಾನನು ಸರಿಯಾಗಿ ಬಲ್ಲವನಾಗಿದ್ದ. ಆದುದರಿಂದಲೇ ಹೇಳಿದಂಥದ್ದು, ನೀನು ನನಗೆ ಅಡ್ಡ ಬೀಳು, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು, ಇವೆಲ್ಲವನ್ನು ನಿನಗೆ ಕೊಡ್ತೇನೆ. ಆದರೆ ಮನುಷ್ಯನ ರಕ್ಷಣೆಗೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಬೇಕಾಗಿರುವಂಥದ್ದು ದೈವಿಕ ನಿಯೋಗವಾಗಿತ್ತು. ಆ ನಿಯೋಗವನ್ನು ತಪ್ಪಿಸುವುದಕ್ಕೆ ಸೈತಾನನು ಪ್ರಯತ್ನಿಸುವಂಥದ್ದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಈ ಒಂದು ದೌತ್ಯವನ್ನ
ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ 40 ದಿನ ಶಿಷ್ಯರಿಗೆ ಕಾಣಿಸಿಕೊಂಡು ಆತನು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರಿಗೆ ಹೇಳಿರುವಂಥದ್ದು, ನೀವು ಲೋಕದ ಎಲ್ಲ ಕಡೆಗೂ ಹೋಗಿ ಎಲ್ಲ ಜನರಿಗೆ ಸುವಾರ್ತೆಯನ್ನ ಸಾರಿರಿ. ಈ ದೌತ್ಯವನ್ನ, ಈ ನಿಯೋಜನೆಯನ್ನ ಪಡಕೊಂಡಿರುವ ದೇವರ ಮಕ್ಕಳಾದ ನಾವುಗಳು ಆ ದೌತ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಪ್ರಿಯರೇ, ಕ್ರೈಸ್ತತ್ವ ಅನ್ನುವಂಥದ್ದು ಭಾನುವಾರ ಸಭಾಲಯದಲ್ಲಿ ಸೇರಿ ಬಂದು ಕೈಗಳನ್ನು ತಟ್ಟಿ ಬೆವರು ಸುರಿಸಿ ಹೊರಟು ಹೋಗುವಂಥದ್ದಲ್ಲ. ಇದು ಅನೇಕರು ನೆನೆಸುವಂಥದ್ದು ಭಾನುವಾರದ ದಿನ ಶುಭ್ರವಾಗಿ ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಆಲಯಕ್ಕೆ ಹೋಗಿ ಕಾಣಿಕೆಯನ್ನು ಸಮರ್ಪಿಸಿ ಬರುವಂಥದ್ದು ಎಂಬುದಾಗಿ. ಇದಲ್ಲ ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮನ್ನು ನಾವೇ ಯಜ್ಞವಾಗಿ ಸಮರ್ಪಿಸುವಂಥದ್ದು. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಒಂದು ಯಜ್ಞ ಪಶು ತನ್ನನ್ನು ತಾನೇ ಸಾಯುವುದಕ್ಕೆ, ಮರಣಿಸುವುದಕ್ಕೆ ಒಪ್ಪಿಸಿಕೊಡುವಾಗ ಯಾವ ವ್ಯಕ್ತಿ ತನ್ನ ಕೈಯನ್ನು ಆ ಒಂದು ವಸ್ತುವಿನ, ಆ ಒಂದು ಪ್ರಾಣಿಯ ಮೇಲೆ ಕೈಯಿಟ್ಟು ತನ್ನ ಪಾಪವನ್ನು ಒಪ್ಪಿಕೊಳ್ತಾನೋ ಆ ಮನುಷ್ಯನಿಗೆ ಪಾಪ ಪರಿಹಾರವು ಲಭಿಸುವಂಥದ್ದಾಗಿತ್ತು. ಹೀಗಿರುವಾಗ ಈ ರಕ್ಷಣೆಯ ಸುವಾರ್ತೆ ನಮ್ಮ ಕೈಗೆ ಕೊಟ್ಟಿರುವಾಗ ನಾವು ಇತರರಿಗೋಸ್ಕರವಾಗಿ ಸಾಯುವುದಕ್ಕೆ ತಯಾರಾಗಿರಬೇಕು. ಇದು ಒಂದು ಅಕ್ಷರಿಕವಾದ ಮರಣವಲ್ಲ ಪ್ರಿಯರೇ. So we are ready to offer the salvation that we received. ನಾವು ಹೊಂದಿಕೊಂಡಿರುವಂತಹ ರಕ್ಷಣೆಯನ್ನ ಇತರರಿಗೆ ಸಾರುವುದಕ್ಕೆ ನಮ್ಮನ್ನು ನಾವೇ ಒಪ್ಪಿಸಿಕೊಡುವಂಥದ್ದಾಗಿದೆ ಈ ಯಜ್ಞ ಎನ್ನುವಂಥದ್ದು. ಇದು ಅನೇಕರು ಇದನ್ನ ಸರಿಯಾಗಿ ಗ್ರಹಿಸದೆ ಕೇವಲ ಧಾರ್ಮಿಕತೆಯಲ್ಲಿ ಮಾತ್ರ ಕರ್ತನನ್ನ ಹುಡುಕುವಂತವರಾಗಿ ಮಾರ್ಪಟ್ಟಿದ್ದಾರೆ. ಅತ್ಯಂತ ದುಃಖಕರವಾದಂತಹ ವಿಚಾರ ಪ್ರಿಯರೇ. ಇದು ಸಭೆಗಳು ಸುವಾರ್ತೀಕರಣದ ಶ್ರೇಷ್ಠತೆಯ ಕುರಿತಾಗಿ ಜನರಿಗೆ ತಿಳಿಸದೇ ಇರುವಂಥದ್ದು ಅತ್ಯಂತ ಖೇದಕರವಾಗಿದೆ ಪ್ರಿಯರೇ. ಇಂದು ಸಭೆಗಳಲ್ಲಿ ಶಿಷ್ಯ ವೃಂದದವರು ಇಲ್ಲದೆ ಇರುವಂಥದ್ದು. ಇವತ್ತು ನಮ್ಮ ಸಭೆಗಳಲ್ಲಿ ಇರುವಂಥದ್ದು ಕೇವಲ ಸದಸ್ಯರುಗಳು ಮಾತ್ರ. ಯೇಸು ಸ್ವಾಮಿ ತನ್ನೊಂದಿಗೆ ಆರಿಸಿಕೊಂಡಂಥದ್ದು ಸದಸ್ಯರುಗಳನ್ನಲ್ಲ, ಬದಲಾಗಿ ಶಿಷ್ಯರನ್ನ. ಒಬ್ಬ ಶಿಷ್ಯನ ಜವಾಬ್ದಾರಿ ಎನ್ನುವಂಥದ್ದು ಮತ್ತೊಬ್ಬ ಶಿಷ್ಯನನ್ನ ರೂಪಿಸುವಂಥದ್ದು. ಪೌಲನು ಅಥವಾ ಸೌಲನು ಗಮಲಿಯೇಲನ ಶಿಷ್ಯನಾಗಿದ್ದ. ದಮಸ್ಕ ಪಟ್ಟಣದಲ್ಲಿ ಕರ್ತನನ್ನ ಮುಖಾಮುಖಿಯಾಗಿ ಕಂಡಂತಹ ಸೌಲ ತದನಂತರವಾಗಿ ಕರ್ತನ ಶಿಷ್ಯನಾಗಿ ತನ್ನ 2ನೆಯ ಮಿಷನರಿ ಪ್ರಯಾಣದ ಸಂದರ್ಭದಲ್ಲಿ ತಿಮೋತಿಯನನ್ನ ತನ್ನ ಶಿಷ್ಯನನ್ನಾಗಿ ಮಾರ್ಪಡಿಸಿಕೊಂಡ. ಇದೇ ತಿಮೋತಿಗೆ ಪೌಲನು 2 ತಿಮೋತಿ ಅದರ 2ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಹೇಳುವಂಥದ್ದು, ನೀನು ನನ್ನಿಂದ ಕೇಳಿದಂಥದ್ದನ್ನ ಇತರರಿಗೆ ಬೋಧಿಸ ಶಕ್ತರಾದವರಿಗೆ ಒಪ್ಪಿಸಿಕೊಡು. ಅರ್ಥ, ನೀನು ಶಿಷ್ಯರನ್ನ ರೂಪಿಸು. ನೋಡಿ, 2000 ವರ್ಷಗಳಿಂದ
ನಮಗೆ ಕೊಟ್ಟಿರುವಂತಹ ನಾವು ಕೊಡುತ್ತಿರುವಂತಹ ಒಂದು ಬ್ಯಾಟನ್ ಅನ್ನುವಂಥದ್ದು ಈ ಸುವಾರ್ಥೀಕರಣದ ಬ್ಯಾಟನ್. ನೋಡಿ, ಒಲಿಂಪಿಕ್ನಲ್ಲಿ ರಿಲೇ ನಡೀತಾ ಇದೆ. 1000 ಮೀಟರ್, 2000 ಮೀಟರ್, 4 ಜನ ಓಡ್ತಾರೆ. ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ನಿರ್ದಿಷ್ಟ ದೂರವನ್ನು ಏನು ಮಾಡಿದ್ದಾರೆ, ನಿಶ್ಚಯಿಸುತ್ತಾರೆ. ಪ್ರಾರಂಭದಲ್ಲಿ ಓಡುವ ವ್ಯಕ್ತಿ ಎರಡನೇ ವ್ಯಕ್ತಿಗೆ ಏನು ಮಾಡ್ತಾನೆ, ಆ ಒಂದು ಬ್ಯಾಟನ್ ಅನ್ನು ಕೊಡ್ತಾನೆ. ಅಲ್ಲಿಗೆ ಮೊದಲನೇ ವ್ಯಕ್ತಿಯ ಜವಾಬ್ದಾರಿ ಮುಗೀತು. ಎರಡನೇ ವ್ಯಕ್ತಿ ಅತಿ ಶೀಘ್ರವಾಗಿ ಹೋಗಿ ಮೂರನೇ ವ್ಯಕ್ತಿಗೆ ತನ್ನ ಬ್ಯಾಟನ್ ಅನ್ನು ಕೊಡ್ತಾನೆ. ಅಲ್ಲಿಗೆ ಎರಡನೇ ವ್ಯಕ್ತಿಯ ದೌತ್ಯ ಮುಗೀತು. ಅಲ್ಲಿಂದ ಮೂರನೇ ವ್ಯಕ್ತಿ ಹೋಗಿ 4ನೇ ವ್ಯಕ್ತಿಗೆ ಬ್ಯಾಟನ್ ಕೊಡ್ತಾನೆ. ಅಲ್ಲಿಗೆ ಮೂರನೇ ವ್ಯಕ್ತಿಯ ದೌತ್ಯ ಮುಗೀತು. 4ನೇ ವ್ಯಕ್ತಿ ಲಕ್ಷ್ಯ ಸ್ಥಾನಕ್ಕೆ, ಗುರಿಗೆ ಮುಟ್ಟುತ್ತಾನೆ. ಯಾರು ಮೊದಲು ಮುಟ್ಟುತ್ತಾರೋ ಅವರಿಗೆ ಏನು ಸಿಗ್ತದೆ, ಮೆಡಲ್ ಸಿಗ್ತತೆ, ಗೋಲ್ಡ್ ಮೆಡಲ್ ಸಿಗ್ತತೆ. ನೋಡಿ, ಯೇಸುವಿನಿಂದ ಪ್ರಾರಂಭವಾದಂಥದ್ದು. ಯೇಸು ಪ್ರಾರಂಭಿಸಿ ತನ್ನ 11 ಮಂದಿ ಶಿಷ್ಯರಿಗೆ ಅದನ್ನು ದಯಪಾಲಿಸಿ ಕೊಟ್ಟ. ಆ 11 ಮಂದಿ ಶಿಷ್ಯರು ತಮ್ಮ ಶಿಷ್ಯಂದಿರಿಗೆ ಹೀಗೆ 2024 ವರ್ಷಗಳಿಗೆ ನಮ್ಮ ಕೈಯಲ್ಲಿ ಕೊಟ್ಟಿರುವಂತಹ ಈ ಸುವಾರ್ತೆ ಎಂಬ ನಿಯೋಜನೆಯನ್ನ ನಾವು ನಮ್ಮ ತಲೆಮಾರುಗಳಿಗೆ ಕೊಡಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ಹೀಗೆ ಕೊಡಬೇಕಾದರೆ ನಮ್ಮ ಜೀವಿತ ಹೇಗಿರಬೇಕು, ಅದು ಬಹಳ ಪ್ರಾಮುಖ್ಯ. ಯೆಶಾಯನ ಪ್ರವಾದನ ಗ್ರಂಥ ಅದರ 6ನೇ ಅಧ್ಯಾಯದಲ್ಲಿ ಯೆಶಾಯನ ಕಾರ್ಯವನ್ನ ನಾವು ನೋಡುತ್ತೇವೆ. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ. ಅರಸನಾದ ಉಜ್ಜೀಯನು ಕಾಲವಾದ ವರುಷ. ಅರಸನಾದ ಉಜ್ಜೀಯನು ತನ್ನ ಪಿತೃವಾದ ದಾವೀದನ ರೀತಿಯಲ್ಲಿಯೇ ಯೆಹೋವನನ್ನ ಪ್ರೀತಿಸಿ ಯೆಹೋವನಿಗೆ ವಿಧೇಯನಾಗಿ ನಡೆದಂತಹ ಒಬ್ಬ ಅರಸನಾಗಿದ್ದ. ಈ ಅರಸನಾದ ಉಜ್ಜೀಯನು ಕಾಲವಾದ ಮೇಲೆ ಯೆಹೋವನು ಉನ್ನತೋನ್ನತವಾದ ಸಿಂಹಾಸನರೂಢನಾಗಿರುವಂಥದ್ದನ್ನ ಒಬ್ಬ ವ್ಯಕ್ತಿ, ಒಬ್ಬ ಬಾಲಕ, ಒಬ್ಬ ಯೌವನಸ್ಥನಾದಂತಹ ಯೆಶಾಯನೆಂಬ ಒಬ್ಬ ಯೌವನಸ್ಥ ನೋಡ್ದ. ಅವನು ನೋಡುವಂತಹ ಸಂದರ್ಭದಲ್ಲಿ ಆತನ ಸುತ್ತಲೂ ಸರಾಫಿಯರು 2ರಿಂದ ಮುಖ ಮುಚ್ಚಿಕೊಂಡು, 2ರಿಂದ ಪಾದ ಮುಚ್ಚಿಕೊಂಡು, 2 ಬಡಿಯುತ್ತಾ ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂಬುದಾಗಿ ಆತನನ್ನು ಆರಾಧಿಸುವಂಥದ್ದು. ಯಾವಾಗ ಯೌವನಸ್ಥನಾದಂತಹ ಯೆಶಾಯನು ಪರಿಶುದ್ಧನಾದ ದೇವರ ಸಾನ್ನಿಧ್ಯವನ್ನ, ದೇವರ ಪ್ರಸನ್ನತೆಯನ್ನ ದೃಷ್ಟಿಸಿದನು, ಆಗ ಅವನು ಹೇಳುವಂಥದ್ದು, ಅಯ್ಯೋ ನನ್ನ ಗತಿ ಏನು ಹೇಳಲಿ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವಂಥವನು. ಯಾರು ನಿಜವಾದ ದೇವರ ಸಾನ್ನಿಧ್ಯವನ್ನ ಕಾಣುತ್ತಾರೋ ಅಂಥವರಿಗೆ ಅರ್ಥವಾಗ್ತದೆ, ನಾನು ಒಬ್ಬ ಪಾಪಿಷ್ಟ. ಇವತ್ತು ನಮಗೆ ಆ ಒಂದು ಮನೋಭಾವ ಇಲ್ಲ. ಕಾರಣ ನಾವು ನಿಜವಾದ ದೇವರ ಸಾನ್ನಿಧ್ಯವನ್ನು ಅನುಭವಿಸ್ತಾ ಇಲ್ಲ. ನಾವು ನೋಡುವಂಥದ್ದು ನಮ್ಮ ಸುತ್ತಮುತ್ತಲಿರುವಂತಹ ಜನರನ್ನ. ಇಫ್ ಐ ಕಂಪೇರ್ ವಿತ್ ಮೈ ಫೆಲೋ ಬ್ರದರ್, ಐ ಆಮ್ ಬೆಟರ್ ದಾನ್ ಹಿಮ್. ನಾನು ನನ್ನ ಸಹ ಸಹೋದರನೊಂದಿಗೆ ನನ್ನನ್ನು ತುಲನೆ ಮಾಡುವಾಗ ನಾನು ಆತನಿಗಿಂತ ಮೇಲು. ನಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳೊಂದಿಗೆ ನಾವು ಒಂದ್ಸಾರಿ ಏನ್ ಮಾಡ್ತೇವೆ, ಕಂಪೇರ್ ಮಾಡ್ತೇವೆ. ಸೊ ಐ ಆಮ್ ಬೆಟರ್ ದಾನ್ ಮೈ ಡ್ಯಾಡ್, ಐ ಆಮ್ ಬೆಟರ್ ದಾನ್ ಮೈ ಮದರ್, ಐ ಆಮ್ ಬೆಟರ್ ದಾನ್ ಮೈ ಬ್ರದರ್ಸ್. ನಾನು ನನ್ನ ತಂದೆಗಿಂತ, ನನ್ನ ತಾಯಿಗಿಂತ, ನನ್ನ ಸಹೋದರರಿಗಿಂತ, ನನ್ನ ಸಹೋದರಿಗಿಂತ ಉತ್ತಮನು. ಅವರು ಮಾಡುವಷ್ಟು ಪಾಪ ನಾನು ಮಾಡ್ತಾ ಇಲ್ಲ. ಐ ಆಮ್ ಬೆಟರ್ ದನ್. ಸಭೆಯಲ್ಲಿರುವ ವ್ಯಕ್ತಿಗಳೊಟ್ಟಿಗೆ ನಾವು ತುಲನೆ ಮಾಡ್ತೇವೆ, ಅವರಿಗಿಂತ ನಾನು ಮೆಚ್ಚಿನವನು.
ಆದರೆ ಇಲ್ಲಿ ಯೆಶಾಯ ಕಂಡಂಥದ್ದು ಇಸ್ರಾಯೇಲ್ ಸಮೂಹದಲ್ಲಿ ಇದ್ದಂತಹ ನೀತಿವಂತರೊಂದಿಗೆ ತನ್ನನ್ನು ತುಲನೆ ಮಾಡಿಕೊಳ್ಳಿಲ್ಲ. ಸೊ ಇಲ್ಲಿ ಯೆಶಾಯನು ಕಂಡಂಥದ್ದು ಪವಿತ್ರನಾದ ದೇವರನ್ನ ಕಂಡಂತಹ ಸಂದರ್ಭದಲ್ಲಿ ಯೆಶಾಯನಿಗೆ ಅರ್ಥವಾದಂಥದ್ದು ನಾನು ಪಾಪಿ. ಸೊ ಯಾವಾಗ ಯೆಶಾಯ ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವವನು, ಇಂಥ ನನ್ನ ಕಣ್ಣುಗಳು ಯೆಹೋವನನ್ನು ಕಂಡವು ಎಂಬುದಾಗಿ ಅರಿಕೆ ಮಾಡಿದಾಗ, ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಒಂದು ಯಾರಾದರೂ ದೇವರನ್ನ ಕಂಡ್ರೆ ಅಂತ ವ್ಯಕ್ತಿ ಏನ್ ಮಾಡ್ತಾರೆ, ತಕ್ಷಣಕ್ಕವಾಗಿ ಸತ್ತು ಹೋಗ್ತಾರೆ. ನೋಡಿ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಮಾನೋಹನ ಕುರಿತಾಗಿ ನಾವು ನೋಡ್ತೇವೆ. ಅಲ್ಲಿ ಅವನು ಹೇಳುವಂಥದ್ದು, ಅಯ್ಯೋ ನಾನು ದೇವರನ್ನ ಕಂಡೆ, ನಾವು ಸಾಯಬೇಕಾಗ್ತದೆ. ಯಾಕಂದ್ರೆ ಪವಿತ್ರನಾದ ದೇವರನ್ನ ಅಪವಿತ್ರರಾದ ಮನುಷ್ಯರು ನೋಡುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಮೋಶೆ ಪರ್ವತದಿಂದ ಇಳಿದು ಬಂದಂತಹ ಸಂದರ್ಭದಲ್ಲಿ ಮೋಶೆಯ ಮುಖ ಪ್ರಕಾಶಗೊಳ್ತಾ ಇತ್ತು. ಜನ ಹೇಳ್ತಾ ಇದ್ದಾರೆ, ನಾವು ನಿನ್ನ ಮುಖವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ನೀನು ಒಂದು ಪರದೆಯನ್ನು ಹಾಕೋ. ಯಾಕೆಂದ್ರೆ ಅಪವಿತ್ರರಾದಂತಹ ಮನುಷ್ಯರು ಪವಿತ್ರರಾದಂತಹ ದೇವರ ಮುಖವನ್ನ ದೃಷ್ಟಿಸುವುದಕ್ಕೆ ಅಸಾಧ್ಯವಾಗಿರುವಂತದ್ದಾಗಿದೆ. ಸೊ ಇಲ್ಲಿ ಪವಿತ್ರನಾದ ದೇವರನ್ನ ಯೆಶಾಯನು ದೃಷ್ಟಿಸಿದಾಗ ಆತನು ಹೇಳುವಂಥದ್ದು, ಅಯ್ಯೋ ನಾನು ಹೊಲಸು ತುಟಿಯವನು, ನಾನು ಪಾಪಾತ್ಮನು. ಸೊ ಇಲ್ಲಿ ನಾವು ನೋಡುವಂಥದ್ದು, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಂಡಸದಲ್ಲಿ ತೆಗೆದ ಕೆಂಡವನ್ನ ಅವನ ಬಾಯಿಗೆ ಮುಟ್ಟಿಸಿ, ಈಗ ನಿನ್ನ ದೋಷವು ಪರಿಹಾರವಾಗಿತ್ತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿತ್ತು ಎಂದು ಹೇಳ್ತಾ ಇದ್ದಾನೆ. ಯಾವಾಗ ಯೌವನಸ್ಥನಾದ ಯೆಶಾಯನು ನಾನು ಪಾಪಿ ಎಂಬುದಾಗಿ ಒಪ್ಪಿಕೊಂಡು, ಸರಾಫಿಯರು ಏನ್ ಮಾಡ್ತಾ ಇದ್ದಾರೆ, ಅವನ ಪಾಪವನ್ನ ಪರಿಹರಿಸುವಂತಹ ಒಂದು ಪ್ರಕ್ರಿಯೆಯನ್ನ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಇವೆಲ್ಲ ಆದ ಮೇಲೆ ಯೆಹೋವನು ಹೇಳ್ತಾ ಇದ್ದಾನೆ, ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು. ಈ ನುಡಿಯನ್ನು ಕೇಳಿದಾಗ ಯೌವನಸ್ಥನಾದ ಯೆಶಾಯನು ಹೇಳ್ತಾ ಇದ್ದಾನೆ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಈ ನಿಯೋಜನೆಯನ್ನ, ಈ ನಿಯೋಗವನ್ನ, ಈ ದೌತ್ಯವನ್ನ ಪೂರೈಸಬೇಕಾದರೆ ನಾವು ಪವಿತ್ರರಾಗಿರಬೇಕು, ನಾವು ಪರಿಶುದ್ಧರಾಗಿರಬೇಕು. ದೇವರ ಪವಿತ್ರತೆಯಲ್ಲಿ ನಾವು ಜೀವಿಸುವಂತವರಾಗಿರಬೇಕು. ದೇವರ ಪವಿತ್ರತೆಯಲ್ಲಿ ಜೀವಿಸುವಾಗ ಮಾತ್ರ ಅಪವಿತ್ರತೆಯಲ್ಲಿ ಜೀವಿಸುವ ವ್ಯಕ್ತಿಗಳ ಕುರಿತಾಗಿ ನಮಗೆ ಒಂದು ಮನೋಭಾರ ಉಂಟಾಗ್ತದೆ. ಇವತ್ತು ನಮಗೆ ಮನೋಭಾರ ಇಲ್ಲ, ಸೊ ನಮಗೆ ವೇದನೆ ಇಲ್ಲ. ಸಾವಿರಾರು ಜನರು ಪ್ರತಿನಿತ್ಯ ಕ್ರಿಸ್ತನ ಪ್ರೀತಿಯನ್ನು ಅರಿಯದೆ ಅವರು ಮರಣಿಸುತ್ತಿರುವಾಗ ನಾವು ಅದ್ಯಾವುದನ್ನು ತಲೆಗೆ ಹಾಕಿಕೊಳ್ಳದೆ ನಮ್ಮ ಸಮೃದ್ಧಿಗೋಸ್ಕರವಾಗಿ ಏನೆಲ್ಲ ಮಾಡುವುದಕ್ಕೆ ಸಾಧ್ಯವೋ ಅವೆಲ್ಲವನ್ನ ಮಾಡುತ್ತಾ ಜನರನ್ನ ಮೋಸಗೊಳಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿದ್ದೇವೆ. ಇವತ್ತು ಯೇಸುವಿನ ಹೆಸರನ್ನ ಹೇಳಿ ಜೀವಿಸುವಂತಹ ಒಂದು ಗುಂಪು ಇದ್ದರೆ ಅದು ಕ್ರೈಸ್ತರು ಮಾತ್ರ. ದೇವರ ಹೆಸರಿನಲ್ಲಿ ಜೀವಿಸುವಂತಹ ಒಂದು ಮನುಕುಲ ಇದ್ದರೆ ಅದು ಕ್ರೈಸ್ತರು ಮಾತ್ರ. ಬೇರೆ ಯಾವ ಜನಾಂಗಗಳು ಆ ರೀತಿ ಮಾಡೋದಿಲ್ಲ. ದಿನಂಪ್ರತಿ ಯೇಸುವನ ಶಿಲುಬೆಗೆ ಹಾಕಿಸುವಂತಹ ಒಂದು ಗುಂಪು ಇದ್ದರೆ ಅದು ಕ್ರೈಸ್ತರು ಮಾತ್ರ. ನೋಡಿ, 2 ಪೇತ್ರ 3:9 ಅದರ 2ನೇ ಭಾಗದಲ್ಲಿ ಪೇತ್ರ ಹೇಳ್ತಾ ಇದ್ದಾನೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ದೇವರು ಅಪೇಕ್ಷಿಸುತ್ತಿದ್ದಾನೆ. ಸೊ ಯಾರು ನಾಶವಾಗಬಾರ್ದು, ಯಾರು ನರಕಕ್ಕೆ ಪಾತ್ರರಾಗಬಾರ್ದು, ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕು. ಯೋಹಾನ 3:17 ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಯೇಸು ಸ್ವಾಮಿ ಬಯಸುವಂಥದ್ದು ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಬೇಕು.
ಆದರೆ ಈ ಸುವಾರ್ತೆಯ ನಿಯೋಜನೆಯನ್ನ ಪಡೆದುಕೊಂಡಿರುವ ನಾವುಗಳು, ಈ ಸುವಾರ್ತೆಯ ದೌತ್ಯವನ್ನು ಹೊಂದಿಕೊಂಡಿರುವ ನಾವುಗಳು ಯಾರಿಗೂ ಈ ಸುವಾರ್ತೆಯನ್ನ ಸಾರಿದರೂ ನಾವು ಸಾರುವಂಥದ್ದು ಸಮೃದ್ಧಿಯ ಸುವಾರ್ತೆ. ಬನ್ನಿ, ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮಗೆ ರೋಗ ಪರಿಹಾರ ಆಗುತ್ತೆ. ಬನ್ನಿ, ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮ್ಮ ಜೀವಿತದಲ್ಲಿ ಆರ್ಥಿಕವಾದ ಆಶೀರ್ವಾದಗಳು ಸಿಗ್ತದೆ, ಮೇಲುಗಳು ಸಿಗ್ತದೆ. ಇವತ್ತು ಕ್ರೈಸ್ತ ಸಭೆಗಳು ತಮ್ಮ ಸಮೃದ್ಧಿಗೋಸ್ಕರವಾಗಿ 7 ದಿನ ಅಥವಾ 21 ದಿನ 41 ದಿನ ಉಪವಾಸದ ಹೆಸರಿನಲ್ಲಿ ಕೂರುವಂತವರಾಗಿದ್ದಾರೆ ಹೊರತು ಸುವಾರ್ತೀಕರಣಕ್ಕೋಸ್ಕರವಾಗಿ 1 ದಿನ ಪ್ರಾರ್ಥಿಸುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಕಾಣುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿಗೆ ಹೋಯ್ತು? ನೋಡಿ, ಇಲ್ಲಿ ಯೆಶಾಯ ಹೇಳ್ತಾ ಇದ್ದಾನೆ. ಯೆಶಾಯನಿಗೆ ಆ ಒಂದು ದರ್ಶನದ ಮೂಲಕವಾಗಿ ಯೆಶಾಯನಿಗೆ ಒಂದು ಪವಿತ್ರತೆ ಲಭಿಸಿದಂತಹ ಸಂದರ್ಭದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ಯಾವನನ್ನ ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಈಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು. ಈಗೋ ನಾನಿದ್ದೇನೆ. ಯಾಕೆ ನಮ್ಮಿಂದ ಹೇಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಸೊ ನಾವು ದಿನಂಪ್ರತಿ ಯೋಚಿಸುವಂಥದ್ದು, ವಾಟ್ ಪ್ರಾಫಿಟ್ ಫಾರ್ ಮೀ? ಅನೇಕರು ನನ್ನ ಬಳಿಗೆ ಕೇಳ್ತಾರೆ, ಈ ಒಂದು ಮಾಧ್ಯಮದ ಮೂಲಕ ನೀವು ಸೇವೆ ಮಾಡ್ತಾ ಇರೋದ್ರಿಂದ ನಿಮಗೆ ಎಷ್ಟು ಲಾಭ ಸಿಗ್ತಾ ಇದೆ? ಅನೇಕರ ಮನಸ್ಸಲ್ಲಿರುವಂಥ ಚಿಂತೆ, ಸೊ ಯು ಆರ್ ಗೆಟಿಂಗ್ ಸಮಥಿಂಗ್. ಶಿಷ್ಯಂದ್ರು ಕೇಳರು, ಎಲ್ಲವನ್ನ ಬಿಟ್ಟು ಬಂದ್ವಿ, ನಮಗೇನು ಸಿಗುತ್ತೆ? ಸೊ ವಿ ಆಲ್ವೇಸ್ ಥಿಂಕ್, ವಾಟ್ ಈಸ್ ದ ಪ್ರಾಫಿಟ್? ಸೊ ಈ ಸೇವೆಗೆ ನನ್ನನ್ನು ಸಮರ್ಪಿಸಿಕೊಳ್ಳುವುದರಿಂದ, ಈ ಸೇವೆಗೆ ನಾನು ಹೋಗುವುದರಿಂದ ನನಗಾಗುವಂತಹ ಲಾಭವೇನು? ಪ್ರಿಯರೇ, ಸುವಾರ್ತೀಕರಣ ದೈವಿಕ ನಿಯೋಗವಾಗಿದೆ. ಇಟ್ ಇಸ್ ಅ ಹಾರ್ಟ್ ಬೀಟ್ ಆಫ್ ಗಾಡ್. ಇದು ದೇವರ ಹೃದಯ ಬಡಿತವಾಗಿದೆ. ಸೊ ಇಲ್ಲಿ ನಾವು ನೋಡುವಂಥದ್ದು, ಯೆಶಾಯ ಹೇಳ್ತಾ ಇದ್ದಾನೆ, ನೋಡಿ, ಸ್ವಾರ್ಥೀಕರಣಕ್ಕೆ, ನಿಯೋಜನೆಗೆ ನಾವು ತಯಾರಾಗಬೇಕಾದ್ರೆ ಮೊದಲು ನಮ್ಮ ಜೀವಿತದಲ್ಲಿ ಒಂದು ಪವಿತ್ರತೆ ಅತ್ಯವಶ್ಯಕತೆ. ಸೊ ಎರಡನೇದಾಗಿ ದೇವರಿಂದ ಹೊಂದಿಕೊಳ್ಳುವ ಸಂದೇಶವನ್ನ ಚಾಚು ತಪ್ಪದೆ ಸಾರುವಂತವರಾಗಿರಬೇಕು. ದೇವರಿಂದ ಹೊಂದಿಕೊಳ್ಳುವ ಸಂದೇಶವನ್ನ ಚಾಚು ತಪ್ಪದೆ ಸಾರುವಂತವರಾಗಿರಬೇಕು. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ, ನರಪುತ್ರನೇ, ನಾನು ನಿನ್ನನ್ನು ಇಸ್ರಾಯೇಲ್ ವಂಶದವರ ಮೇಲೆ ಕಾವಲುಗಾರನನ್ನಾಗಿ ನೇಮಿಸಿದ್ದೇನೆ. ಹೀಗಿರಲು ನನ್ನ ಬಾಯಿಂದ ಹೊರಡುವ ಮಾತನ್ನು ಕೇಳಿ ನನ್ನ ಪರವಾಗಿ ಅವರನ್ನು ಎಚ್ಚರಿಸು. ಪ್ರಿಯರೇ, ಇಂದು ಇಂತಹ ಸೇವಕರು ಯಾರಿಗೂ ಬೇಡವಾಗಿದ್ದಾರೆ. ದೇವರ ವಾಕ್ಯವನ್ನು ಆ ವಾಕ್ಯದ ಆಧಾರದ ಮೇಲೆ ಸಾರುವಂತಹ ಸೇವಕರು ಯಾರಿಗೂ ಬೇಡವಾಗಿದ್ದಾರೆ. ಇದು ಎಲ್ಲರೂ ಬಯಸುವಂಥದ್ದು ಗಾಯಕ್ಕೆ ಮುಲಾಮನ್ನ ಹಚ್ಚುವಂತಹ ಸೇವಕರನ್ನ. ನೀನು ಹೇಗಾದ್ರೂ ವಾಸ ಮಾಡು, ಹಿಂಗಾದ್ರೂ ಜೀವಿಸು, ಭಾನುವಾರ ಆರಾಧನೆಗೆ ಬಾ, ನಿನಗೆ ಬೇಕಾದಂತಹ ಆಶೀರ್ವಾದದ ಮಾತುಗಳನ್ನು ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಮಾತ್ರ ಮಾನವ ಕುಲಗಳಿಗೆ ಪಾಪ ಕ್ಷಮಾಪಣೆ ಲಭಿಸುತ್ತದೆ ಎಂಬುವಂತಹ ಸತ್ಯ ನಮಗೆ ತಿಳಿದಿರಲಾಗಿ ಈ ಮಾನಸಾಂತ್ರದ ಪ್ರಸಂಗವನ್ನು ಪ್ರಸಂಗಿಸದೆ ಕೇವಲ ಸಮೃದ್ಧಿಯ ಸುಳ್ಳಾದ ಬೋಧನೆಯನ್ನ ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಇಂದು ಅನೇಕ ಸೇವಕರು ಮಾಡ್ತಾ ಇದ್ದಾರೆ.
15ನೇ ಕೀರ್ತನೆ. ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತರು ಇದನ್ನ ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡಿದ್ದಾರೆ? ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಂಡಿರುವುದಕ್ಕೆ ಯೋಗ್ಯನು ಯಾವನು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂಥವನಾಗಿರಬೇಕು? ಅವನು ಸಜ್ಜನನು, ನೀತಿವಂತನು, ಮನಪೂರ್ವಕವಾಗಿ ಸತ್ಯವಚನವನ್ನಾಡುವವನು ಆಗಿರಬೇಕು. ಅವನು ಚಾಡಿ ಹೇಳದವನು. ಇಂದು ಕ್ರೈಸ್ತರು ಚಾಡಿ ಹೇಳದವರು ಯಾರಿದ್ದಾರೆ? ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು. ನಾವು ಸಹ ಸೇವಕರಿಗೆ ಅನ್ಯಾಯ ಮಾಡುವಂಥವರು, ನಾವು ಸಹ ಸಹೋದರರಿಗೆ ಅನ್ಯಾಯ ಮಾಡುವಂಥವರು, ನಾವು ನಮ್ಮ ಸ್ವಂತ ಸಹೋದರರಿಗೆ ಅನ್ಯಾಯ ಮಾಡುವಂಥವರು, ನಾವು ನಮ್ಮ ತಂದೆ ತಾಯಿಗಳಿಗೆ ಅನ್ಯಾಯ ಮಾಡುವಂಥವರು. ನೋಡಿ, ಅವನು ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು. ನಾವು ಸೋಮವಾರದಿಂದ ಶನಿವಾರದ ತನಕ ಜನರನ್ನ ನಿಂದಿಸುವ, ಅವನು ಭ್ರಷ್ಟರನ್ನ ಜರಿದು ಬಿಟ್ಟವನು. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರನ್ನ ಸನ್ಮಾನಿಸುವವನು. ನಷ್ಟವಾದರೂ ಪ್ರಮಾಣ ತಪ್ಪದವನು. ಸಾಲಕ್ಕೆ ಬಡ್ಡಿ ಕೇಳದವನು. ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ಇಂಥವನು ಎಂದಿಗೂ ಕದರೋದಿಲ್ಲ. ನಾವು ನಮ್ಮ ಹಣವನ್ನ ಬಡ್ಡಿಗೆ ಬಿಟ್ಟು ಆ ಬಡ್ಡಿ ಹಣದಲ್ಲಿ ಕಾಣಿಕೆ ಕೊಟ್ಟು ಪಾಪ ಕ್ಷಮಾಪಣೆಯನ್ನು ಪಡ್ಕೊಳ್ಳುವಂಥ ವ್ಯಕ್ತಿಗಳು. ನೋಡಿ, ಈ ವಿಚಾರಗಳನ್ನು, ಒಬ್ಬ ಕ್ರೈಸ್ತನ ನಡವಳಿಕೆ ಹೇಗಿರಬೇಕೆಂಬ ವಿಚಾರಗಳನ್ನ ನಾವು ನಮ್ಮ ವಿಶ್ವಾಸಿಗಳಿಗೆ ಬೋಧಿಸದೆ ಅವನಿಗೆ ಸಮೃದ್ಧಿಯ ವಿಚಾರವನ್ನು ಹೇಳ್ತಾ ಇದ್ದೇವೆ. ಆತ್ಮರಕ್ಷಣೆಯ ವಿಚಾರವನ್ನ ಬಿಟ್ಟು ನಾವು ಅವನಿಗೆ ಕೊಡುವಂಥದ್ದು ಭೌತಿಕ ಮೇಲುಗಳ ವಿಚಾರವನ್ನ. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಒಂದು ಸಾರಿ ಯೋಚನೆ ಮಾಡಬೇಕು. ಪ್ರತ್ಯೇಕವಾಗಿ ಈ ಸೇವೆಗೆ ದೇವರು ನಮ್ಮನ್ನು ಕರೆದಿರುವಾಗ ಈ ಕರ್ತನ ಸೇವೆಗೆ ನಾವು ಪೂರ್ಣವಾದಂತಹ ಒಂದು ಮಾನ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಹೇಳಿರುವಂಥದ್ದು, ಯಾಕೋಬ 3:1, ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ ಅಂತ ಹೇಳ್ಬಿಟ್ಟು ಯಾರು ದೇವರ ಸೇವೆ ಮಾಡಬಾರ್ದು ಅಂತಲ್ಲ. ನೀವು ದೇವರ ಸೇವೆ ಮಾಡೋದಾದ್ರೆ ನೀವು ಯಾವ ರೀತಿ ಮಾಡಬೇಕು? ಚೆನ್ನಾಗಿ ಅಧಿಕಾರ ನಡೆಸಬೇಕು. 1 ತಿಮೋತಿ 5:17. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನ್ಯಕ್ಕೆ ಯೋಗ್ಯರಾಗಿರ್ತಾರೆ. ಪ್ರಿಯರ, ಯೋಚನೆ ಮಾಡಿ. ಇವತ್ತು ನಿಯೋಗ ಭಾನುವಾರ, ಮಿಷನ್ ಸಂಡೇ, ಕ್ರೈಸ್ತ ಸಭೆಗಳು ಇವತ್ತು ಮಿಷನ್ ಸಂಡೆಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅನೇಕ ಸಭೆಗಳು ಇಂದಿನ ಕಾಣಿಕೆಯನ್ನ ಮಿಷನ್ಗೋಸ್ಕರವಾಗಿ ಪ್ರತ್ಯೇಕಿಸಿರ್ತಾರೆ. ಆದರೆ ಪ್ರಿಯರೇ, ಒಂದು ಮಾತನ್ನ ಹೇಳ್ತೇನೆ, ನಿಮ್ಮ ಕಾಣಿಕೆಯಿಂದ ದೇವರ ಸೇವೆ ಅಸಾಧ್ಯ. ದೇವರ ಸೇವೆಗೆ ಬೇಕಾದಂಥದ್ದು ನಿಮ್ಮ ಕಾಣಿಕೆಯಲ್ಲ. ಕಾಣಿಕೆಯ ಮೂಲಕವಾಗಿ ಸಂಸ್ಥೆ ಬೆಳೀತದೆ, ಕಾಣಿಕೆಯ ಮೂಲಕವಾಗಿ ಜನ ಬೆಳೀತಾರೆ, ಆದರೆ ಸೇವೆ ಬೆಳೆಯೋದಿಲ್ಲ. ಕಾಣಿಕೆಯ ಮೂಲಕವಾಗಿ ಸಭಾ ಕಟ್ಟಡದ ಭವ್ಯವಾಗ್ತದೆ. ಕಾಣಿಕೆಯ ಮೂಲಕವಾಗಿ ಅನೇಕ ಲೌಕಿಕವಾದ ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ನನ್ನ ಕಾಣಿಕೆಯ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನ ರಕ್ಷಣೆಗೆ ತರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರಬೇಕಾದ್ರೆ ಅದು ನಾನು ನೀನು ಕ್ರಿಸ್ತನ ಸದ್ವರ್ತಮಾನವನ್ನ ತಿಳಿಸಿದರೆ ಮಾತ್ರ ಸಾಧ್ಯ. ನಾನು ಸಾಧಾರಣವಾಗಿ ಹೇಳುವಂಥ ಒಂದು ಮಾತು ನೋಡಿ, ನಾವು ಕಾಣಿಕೆ ಕೊಡ್ತೇವೆ, ಎಲ್ಲೋ ಸೇವೆ ಮಾಡುವಂತಹ ಯಾವುದೋ ಗ್ರಾಮದಲ್ಲಿ, ಯಾವುದೋ ಒಂದು ಸ್ಥಳದಲ್ಲಿ ಸೇವೆ ಮಾಡುವಂತಹ ಒಬ್ಬ ವ್ಯಕ್ತಿಗೆ ನಾವು ಕಾಣಿಕೆ ಕೊಟ್ಟರೆ ಆ ವ್ಯಕ್ತಿ
ಅಲ್ಲಿ ಸೇವೆ ಮಾಡಿದ್ರೆ ಅಲ್ಲಿರುವ ವ್ಯಕ್ತಿ ರಕ್ಷಣೆಯನ್ನು ಹೊಂದ್ಕೊಳ್ಬೋದು. ಆದರೆ ನನ್ನ ಪಕ್ಕದಲ್ಲಿ, ನನ್ನ ಅಕ್ಕಪಕ್ಕದಲ್ಲಿ ಕ್ರಿಸ್ತನನ್ನು ಅರಿಯದೇ ಇರುವಂತಹ ಕುಟುಂಬಗಳು ಇರುವಾಗ ಇವರಿಗೆ ನಾನು ರಕ್ಷಣೆಯ ಸುವಾರ್ತೆಯನ್ನು ಸಾರದೆ ಎಲ್ಲೋ ಇರುವಂತಹ ಯಾರೋ ಸೇವೆ ಮಾಡುವಂತಹ ವ್ಯಕ್ತಿಗೆ ಸಹಾಯ ಮಾಡಿದರೆ ನಾನು ಎಂದಿಗೂ ಕರ್ತನ ಸೇವೆಯ ಭಾಗ ಆಗೋದಿಲ್ಲ. ಆದರೆ ಇವತ್ತು ನಾವು ಹೇಳುವಂಥದ್ದು, ನೀವು ದುಡ್ಡು ಕೊಟ್ರೆ ನೀವು ಸಹ ಕ್ರಿಸ್ತನ ಸೇವೆಯ ಭಾಗಿಗಳು. ನೀವು ಸಾಯುವಾಗ, ದೇವರು ನ್ಯಾಯ ತೀರಿಸುವಾಗ ಒಂದೊಂದು ಆತ್ಮಗಳಿಗೆ ಅನುಗುಣವಾಗಿ ನಿಮ್ಮ ಕಿರೀಟಕ್ಕೆ ಒಂದೊಂದು ರತ್ನಗಳು ಕೊಡ್ತಾರೆ. ಸತ್ಯವೇದದಲ್ಲಿ ಎಲ್ಲಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಅನೇಕ ಸೇವಕರು ಇದನ್ನು ಕೇಳಿ ಮೊಂಡುಗಳಾದ ಮೂರ್ಖರಾದ ಜನ ತಮ್ಮ ಅಧ್ವಾನವನ್ನ ಕೊಟ್ಟು ತಮ್ಮ ಜೀವಿತವನ್ನ, ತಮ್ಮ ಆತ್ಮವನ್ನ ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಇದು ನಗ್ನವಾದ ಸತ್ಯ ಪ್ರಿಯರೇ. ನೋಡಿ, ಇಲ್ಲಿ ಯೆಶಾಯ ಹೇಳ್ತಾ ಇದ್ದಾನೆ, ಐ ವಿಲ್ ಗೋ, ನಾನು ಹೋಗ್ತೇನೆ. ಯೆಶಾಯ ಹೇಳಿಲ್ಲ ಸಂಬಡಿ ವಿಲ್ ಗೋ. ನೋಡಿ, ತದನಂತರವಾಗಿ ದೇವರು ಯೆಶಾಯನನ್ನ ಪ್ರವಾದಿಯಾಗಿ ನೇಮಿಸ್ತ. ಅಲ್ಲಿ ತನಕ ಆತ ಪ್ರವಾದಿಯಲ್ಲ. ಆಫ್ಟರ್ ದಟ್ ನೋಡಿ 9ನೇ ವಾಕ್ಯ, ಅದಕ್ಕೆ ಆತನು, ನೀನು ಈ ಜನರ ಬಳಿಗೆ ಹೋಗಿ, ನೀವು ಕಿವಿಯಾರೆ ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ತಿಳಿಸಿ. ಅಲ್ಲಿ ನಾವು ಮುಂದಕ್ಕೆ ಓದ್ತಾ ಇದ್ದೇವೆ. ನೋಡಿ ಪ್ರಿಯರೇ, ದೇವರ ಸೇವೆಗೆ, ಸುವಾರ್ತೀಕರಣಕ್ಕೆ, ಸುವಾರ್ತೆ ಸಾರುವುದಕ್ಕೆ ಮೊದಲು ಸುವಾರ್ತಿಕನಾದ ನನ್ನಲ್ಲಿ ಇರಬೇಕಾದ ಮೊದಲ ಗುಣ ಅನ್ನುವಂಥದ್ದು, ನಾನು ಯಾರಾಗಿರಬೇಕು? ಪವಿತ್ರನಾಗಿರಬೇಕು. ನೋಡಿ, 1 ತಿಮೋಥಿ 3ನೇ ಅಧ್ಯಾಯದಲ್ಲಿ ಸಭಾಧ್ಯಕ್ಷನ ಕುರಿತಾಗಿ ಪೌಲನು ಬರೆಯುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾನೆ, ಸಭಾಧ್ಯಕ್ಷನು ದೋಷಾರೋಪಣೆ ಇಲ್ಲದವನಾಗಿರ್ಬೇಕು. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಪೌಲನು ಹೇಳುವಂಥದ್ದು, ತೀತನಿಗೆ ಹೇಳುವಂಥದ್ದು, ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಇಂತಹ ವ್ಯಕ್ತಿಗಳಿಗೆ ಮಾತ್ರ ಸುವಾರ್ತೆಯನ್ನ ಸಾರುವುದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಅಬ್ರಹಾಮನ ಕಥೆಯನ್ನ ಹೇಳಿ, ದಾವೀದನ ಕಥೆಯನ್ನ ಹೇಳಿ ಇಲ್ಲದ ಆಶೀರ್ವಾದವನ್ನ ಹೇಳಬಹುದೇ ಹೊರತು ಕ್ರಿಸ್ತನ ಸುವಾರ್ತೆಯನ್ನ ಸಾರುವುದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಅತ್ಯಂತ ಇಷ್ಟಪಡುವಂತಹ ಭಾಗ್ಯ ಅನ್ನುವಂಥದ್ದು ಅಬ್ರಹಾಮನ ಆಶೀರ್ವಾದ. ನಮಗೆ ಬೇಕಾಗಿರುವಂಥದ್ದು ಅಬ್ರಹಾಮನ ಆಶೀರ್ವಾದ, ಬೇರೆ ಯಾವುದು ಬೇಡ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಒಬ್ಬ ಮನುಷ್ಯ ಇಡೀ ಲೋಕವನ್ನ ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಹೌದು ಪ್ರಿಯರೇ, ಇಲ್ಲಿ ನಾವು ನೋಡಬೇಕು. ಹಳೆ ಒಡಂಬಡಿಕೆ ಒಳ್ಳೆಯದು, ಆದರೆ ಹಳೆ ಒಡಂಬಡಿಕೆಯೆಲ್ಲ ನಮ್ಮ ಆತ್ಮವನ್ನು ರಕ್ಷಿಸುವಂಥದ್ದು. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಫಿಲಿಪ್ಪನ ಸೇವೆಯನ್ನು ನಾವು ನೋಡ್ತೇವೆ. ಫಿಲಿಪ್ಪನ ಸೇವೆಯಲ್ಲಿ ನಾವು ನೋಡುವಂಥದ್ದು ಏನು? ಫಿಲಿಪ್ಪನು ಎಲ್ಲಿ ಸಮಾರ್ಯದಲ್ಲಿ ಸೇವೆ ಮಾಡುವಂತಹ ಸಂದರ್ಭದಲ್ಲಿ ಕರ್ತನು ಹೇಳ್ತಾ ಇದ್ದಾನೆ, ನೀನು ಗಾಜಕ್ಕೆ ಹೋಗು. ಅಲ್ಲಿ ಐಥಿಯೋಪಿಯಾದ ಕಂಚುಕಿ ಯಾತ್ರೆ ಮಾಡ್ತಾ ಇದ್ದಾನೆ. ಅವನು ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ತಾ ಇದ್ದಾನೆ. ಅಲ್ಲಿ ಐಥಿಯೋಪಿಯಾದ ವ್ಯಕ್ತಿ ಈ ಫಿಲಿಪ್ಪ ಹೇಳ್ತಾ ಇದ್ದಾನೆ, ನೀನು ಓದುವಂಥದ್ದು ನಿನಗೆ ಅರ್ಥವಾಗ್ತಾ ಇದೆಯಾ? ಆತ ಹೇಳುವಂಥದ್ದು, ಯಾರಾದರೂ ಹೇಳ್ಕೊಟ್ರೆ ಹೊರತು ಯಾವ ರೀತಿ ಇದು ನನಗೆ ಅರ್ಥವಾಗ್ತದೆ? ಅಲ್ಲಿ ನಾವು ನೋಡುವಂಥದ್ದು, ಅಲ್ಲಿ ಯಾರು? ಫಿಲಿಪ್ಪಿ. ಅವನು ಓದುವಂತಹ ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯನ್ನು ಅವನಿಗೆ ತಿಳಿಯಪಡಿಸ್ತಾ, ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯವನ್ನು ನಾವು ಕಲಿಯುವಂತಹ ಸಂದರ್ಭದಲ್ಲಿ ಅದನ್ನು ನಾವು ನೋಡಬಹುದಾಗಿದೆ.
ಸೊ ಅಲ್ಲಿ ನಾವು ನೋಡುವಂಥದ್ದು ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ನಾವು ನೋಡುವಂಥದ್ದು ಅವನು ರಕ್ಷಣೆಯನ್ನು ಹೊಂದಿಕೊಂಡ ಎಂಬುದಾಗಿ, ದೀಕ್ಷಾಸ್ನಾನವನ್ನು ತೆಗೆದುಕೊಂಡ. ಅವನು ಓದುವಂತಹ ಹಳೇ ಒಡಂಬಡಿಕೆಯ ಭಾಗವನ್ನು ಆಧಾರವಾಗಿಟ್ಟುಕೊಂಡು ಫಿಲಿಪ್ಪ ಯೇಸು ಕ್ರಿಸ್ತನ ಕುರಿತಾದಂತಹ ಸುವಾರ್ತೆಯನ್ನು ತಿಳಿಸ್ತಾ, ಪ್ರಿಯರೇ, ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಅನ್ನುವಂಥದ್ದು ಅಬ್ರಹಾಮನ ಆಶೀರ್ವಾದದ ಕುರಿತಾಗಿ ಹೇಳುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನನ್ನನ್ನು ಕರೆದಿರುವಂಥದ್ದು ನಿನ್ನ ವಿಶ್ವಾಸಿಯ ಜೀವಿತದಲ್ಲಿ ನಾಳೆ ಏನು ಸಂಭವಿಸುತ್ತದೆ ಎಂಬ ವಿಚಾರವನ್ನ ಹೇಳುವುದಕ್ಕೋಸ್ಕರವಾಗಿ ಅಲ್ಲ. ದೇವರು ನನ್ನನ್ನು ಕರೆದಿರುವಂಥದ್ದು ಲೋಕದ ಕಡೆಯವರೆಗೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ. ಯೇಸು ಸ್ವಾಮಿ 12 ಮಂದಿಯನ್ನು ಆರಿಸಿಕೊಂಡಂಥದ್ದು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ. ಏನು ಸುವಾರ್ತೆ? ಯೇಸು ಕ್ರಿಸ್ತನ ರಕ್ತ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ. ಈ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ನಾವು ಸಾರುವಂತವರಾಗಿದ್ದೇವ. ಅಥವಾ ಸಮೃದ್ಧಿಗೋಸ್ಕರವಾಗಿ ನಾವು ಕೂರುವಂಥವರಾಗಿದ್ದೇವ. ಸೈತಾನನು ಯೇಸುವಿಗೆ ಹೇಳಿದ್ದು, ಒಂದ್ಸರಿ ನಾನು ನಮಸ್ಕಾರ ಮಾಡು, ಸಾಷ್ಟಾಂಗ ನಮಸ್ಕಾರ ಮಾಡು. ನಾವು ನೋಡಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ರಕ್ಷಣೆಯ ಸುವಾರ್ತೆಯನ್ನ ಹೇಳಬೇಕಾದ ಸಮಯವನ್ನು ನಾವೇನು ಮಾಡ್ತಾ ಇದ್ದೇವೆ? ನಷ್ಟಪಡಿಸ್ತಾ ಇದ್ದೇವೆ. ಮಿಸ್ಸಿಂಗ್ ಆಪರ್ಚುನಿಟಿ. ಎಲ್ಲಿ ಬರ್ದಿದಲ್ಲಿ? ಒಂದು ಮಿಸ್ಸಿಂಗ್ ಆಪರ್ಚುನಿಟಿ ಈಸ್ ಎ ಗ್ರೇಟ್ ಟ್ರಾಜಿಡಿ. ಕೈ ಚೆಲ್ಲಿ ಹೋದ ಅವಕಾಶ ದುಬಾರಿಯಾದದ್ದು. ನಥಿಂಗ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ಮಿಸ್ಡ್ ಆಪರ್ಚುನಿಟಿ. ನೋಡಿ, ಪೌಲನಿಗೆ ದೇವರು ಮೆಕದೋನಿಯಕ್ಕೆ ಹೋಗುವಕ್ಕೆ ಹೇಳಿದಾಗ, ಮೆಕದೋನಿಯಕ್ಕೆ ಪೌಲನು ಹೋಗದೆ ಹೋಗಿದ್ರೆ ಲುದ್ಯಳು ರಕ್ಷಣೆ ಹೊಂದುತ್ತಾ ಇರಲಿಲ್ಲ. ಫಿಲಿಪ್ಪ ಸೆರೆಮನೆ ಅಧಿಕಾರಿ ರಕ್ಷಣೆ ಹೊಂದ್ತಾ ಇರಲಿಲ್ಲ. ಇನ್ನು ಅನೇಕ ವ್ಯಕ್ತಿಗಳಲ್ಲಿ ಬರ್ತಾರೆ. ಕೊರಿಂಥದಲ್ಲಿ ಅನೇಕರು ರಕ್ಷಣೆ ಹೊಂದ್ತಾ ಇರಲಿಲ್ಲ. ಅಥೇನ ಪಟ್ಟಣದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡ್ತಾ ಇರಲಿಲ್ಲ. ಪೌಲನಿಗೆ ಎರಡನೇ ಪ್ರಯಾಣ ಎಫೆಸ ಪಟ್ಟಣಕ್ಕೆ ಹೋಗಬೇಕೆಂಬ ಬಯಕೆ ಇತ್ತು. ಆದರೆ ದೇವದೂತ ಪವಿತ್ರಾತ್ಮ ಪೌಲನನ್ನ ತಡೆದ. ಇದರ ಫಲವಾಗಿ ಪೌಲ ಏನ್ ಮಾಡ್ದ? ಮೊದಲು ಫಿಲಿಪ್ಪಿ ಪಟ್ಟಣಕ್ಕೆ ಬಂದ. ಸೊ ಅಲ್ಲಿಂದ ಎಲ್ಲೋದ? ಮೆಕದೋನಿಯಕ್ಕೆ ಹೋದ. ನೋಡಿ, ಪೌಲ ಅಲ್ಲಿಂದ ಎಲ್ಲೋದ? ಮೆಕದೋನಿಯ ಪಟ್ಟಣಕ್ಕೆ, ಥೆಸಲೋನಿಕಕ್ಕೆ ಹೋದ. ಅಲ್ಲಿಂದ ಬೆರೋಯ ಪಟ್ಟಣಕ್ಕೆ ಬಂದ. ಅಲ್ಲಿಂದ ಕೊರಿಂಥ ಪಟ್ಟಣಕ್ಕೆ ಬಂದ. ಸೊ ಅನೇಕರನ್ನ ರಕ್ಷಣೆಗೆ ನಡೆಸ್ತಾ. ಈ ನೆವರ್ ಮಿಸ್ಡ್ ದಿಸ್ ಆಪರ್ಚುನಿಟಿ. ತನಗೆ ದೇವರು ಕೊಟ್ಟಂತಹ ಅವಕಾಶವನ್ನ ಅವನು ನಷ್ಟಪಡಿಸಿಕೊಳ್ಳಲಿಲ್ಲ. ಆದರೆ ನಾವುಗಳು ಇವತ್ತು ಹೌ ಮಚ್ ಮೋರ್ ದೇವರು ನಮಗೆ ಈ ಒಂದು ದೌತ್ಯವನ್ನ, ಈ ಒಂದು ಭಾರವನ್ನ ಕೊಟ್ಟಿರುವಾಗ ಈಗ ನಾವು ಉಪಯೋಗಿಸುವುದಕ್ಕಿಂತ ಇನ್ನು ಎಷ್ಟು ಹೆಚ್ಚಾಗಿ ಕರ್ತನ ಸೇವೆಗೋಸ್ಕರವಾಗಿ ನಮ್ಮನ್ನು ನಾವೇ ತೊಡಗಿಸಿಕೊಳ್ಬಹುದು ಎಂಬುವಂಥದ್ದನ್ನ ಒಂದು ಸಾರಿ ಯೋಚಿಸುವಂಥದ್ದು ಬಹಳ ಪ್ರಾಮುಖ್ಯ. ಹೌದು ಪ್ರಿಯರೇ, 2 ವಿಚಾರ. ಒಂದು, ಪವಿತ್ರತೆ ಇದ್ರೆ ಮಾತ್ರ ಸುವಾರ್ತೀಕರಣ ಸಾಧ್ಯ. 2, ದೇವರು ಹೇಳುವಂತಹ ಶವಾಕ್ಯವನ್ನ ಅದೇ ರೀತಿಯಾಗಿ ಹೇಳಿದ್ರೆ ಮಾತ್ರ ಸುವಾರ್ತೀಕರಣ ಸಾಧ್ಯ. ಸತ್ಯವೇದ ಹೇಳ್ತಾ ಇದೆ, ತಂದೆ ಆಕರ್ಷಿಸದೆ ಯಾರು ಪುತ್ರನ ಬಳಿಗೆ ಬರೋದಿಲ್ಲ. ಪ್ರಿಯರೇ, ನಿಮ್ಮ ಮೋಹಕ ಮಾತುಗಳಿಂದ ಯಾವ ವ್ಯಕ್ತಿಯನ್ನ ನಿಮ್ಮ ಸಭೆಗೆ ನೀವು ಕರೆತಂದ್ರು ಅವರು ನಿಲ್ಲೋದಿಲ್ಲ. ಆದರೆ ಯಾವ ವ್ಯಕ್ತಿ ಕರ್ತನ ಸನ್ನಿಧಾನಕ್ಕೆ ಬರಬೇಕು ಎಂಬುವಂಥದ್ದು ತಂದೆಯ ಚಿತ್ತವಿದೆಯೋ ಆ ವ್ಯಕ್ತಿಯೊಟ್ಟಿಗೆ ಸುವಾರ್ತೆಯನ್ನು ಸಾರಿದ್ರೆ ಅವರು ನಿರಂತರವಾಗಿ ಸಭೆಗೆ ಮಾಧ್ಯರಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮ ಸೇವೆ ಯಾವ ವಿಧದಲ್ಲಿ ಇದೆ? ನಾವು ಕೇವಲ ಜನರನ್ನ ತುಂಬಿಸುವುದಕ್ಕೋಸ್ಕರವಾಗಿ ಮೋಹಕ ಮಾತುಗಳನ್ನು ಹೇಳುವಂಥವರಾಗಿದ್ದೇವ, ಅಥವಾ ತಂದೆ ಆಕರ್ಷಿಸಿರುವಂತಹ ವ್ಯಕ್ತಿಗಳನ್ನ ಕರ್ತನೆಡೆಗೆ ನಡೆಸಿ ಅವರನ್ನು ಕರ್ತನಲ್ಲಿ
ದೃಢಪಡಿಸುವಂತಹ ವ್ಯಕ್ತಿಗಳಾಗಿದ್ದೇವ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಿರುವಂಥ ಎಲ್ಲ ವಿಧವಾದಂತಹ ಕರ್ತನೆ ಆಶೀರ್ವಾದಗಳಿಗಾಗಿ ಮತ್ತೊಂದಾವರ್ತಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಕರ್ತನೆ, ದೇವರೇ, ನಮಗೆ ಕೊಟ್ಟಿರುವಂತಹ ದೌತ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನ್ಯೂನತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.